ಕೃಷ್ಣಾರಮಣರಾಜ್ಯದು ಉಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತಿ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಧರ್ಮ ಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆ ತ್ರಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಭಗವಂತ ವಾಮನನಾಗಿ ಅವತರಿಸಿದ ಕಥೆಯನ್ನು ನಿನ್ನೆ ದಿವಸ ಶ್ರವಣ ಮಾಡಿದ್ದೇವೆ. ವಾಮನ ರೂಪಿಯಾದ ಪರಮಾತ್ಮನಿಗೆ ಸಪ್ತ ಋಷಿಗಳೆಲ್ಲ ಸೇರಿ ಸಮಸ್ತ ದೇವತಾ ಸಮುದಾಯದ ಜೊತೆಗೆ ಉಪನಯನ ಪ್ರಕ್ರಿಯೆಯನ್ನು ಆರಂಭಿಸಿದರು. ತಸ್ಯೋಪನೀಯಮಾನಸ್ಯ ಸಾವಿತ್ರೀಂ ಸವಿತಾಬ್ರವೀತ್. ಉಪನಯನ ನಡೀತಾ ಇರಬೇಕಾದರೆ ಉಡುಗೊರೆ ಕೊಡುವಂತಹ ಪ್ರಕ್ರಿಯೆ ಇರ್ತದೆ. ಎಲ್ಲಕ್ಕಿಂತ ಅತ್ಯಂತ ಪ್ರಮುಖವಾದಂತಹ ಪ್ರಕ್ರಿಯೆ. ಆದರೆ ಅದಕ್ಕೆ ಉಡುಗೊರೆ ಅಂತ ಹೆಸರಲ್ಲ, ಭಿಕ್ಷಾ ಅಂತ ಹೆಸರು. ವಟುವಿಗೆ ಕೊಡತಕ್ಕಂಥದ್ದು ಭಿಕ್ಷೆ. ಯಾರ್ಯಾರು ಏನೇನನ್ನು ಕೊಟ್ಟರು ಅನ್ನುವುದನ್ನು ಶ್ರೀಮದ್ ಭಾಗವತ ಉಲ್ಲೇಖ ಮಾಡ್ತದೆ. ವಾಮನನಿಗೆ ಭಿಕ್ಷೆ ಕೊಡುವುದು ಅಂತೇಳಿದರೆ ಎಲ್ಲವೂ ಭಗವಂತನ ಆಸ್ತಿ. ಭಗವಂತ ಸರ್ವತಂತ್ರ ಸ್ವತಂತ್ರ ಸರ್ವಸ್ವಾಮಿಯಾಗಿದ್ದಾನೆ. ಎಲ್ಲವೂ ಅವನ ಒಡೆತನದಲ್ಲಿರಬೇಕಾದ್ರೆ ಅವನಿಗೆ ಉಳಿದವರು ಕೊಡುವುದು ಅನ್ನುವುದೇ ಒಂದು ವಿಶೇಷ. ಆದ್ದರಿಂದ ಮುಂದೆ ಬಲಿಯತ್ರ ಆತ ತಾನು ಭಿಕ್ಷೆಗಾಗಿ ಹೋಗಿ 3 ಹೆಜ್ಜೆಯಷ್ಟು ಭೂಮಿಯನ್ನು ಭಿಕ್ಷೆ ಪಡಿತಾನೆ. ಆ ಭಿಕ್ಷೆ ಪಡೆಯುವುದರ ಹಿನ್ನೆಲೆಯಲ್ಲಿ ಆತ ಜಗದೀಶ, ಸಮಸ್ತ ಜಗತ್ತಿನ ಒಡೆಯ, ಜಗತ್ತೆಲ್ಲ ಅವನ ಹಿಡಿತದಲ್ಲಿದ್ದು ಆತ ಬಲಿಯಲ್ಲಿ ಹೋಗಿ ಯಾಚಿಸಿದ ಅನ್ನುವುದು ಭಗವಂತನ ಉತ್ಕರ್ಷವನ್ನೇ ಹೇಳ್ತದೆ. ನಡೆಯುವುದಕ್ಕಾಗದೇ ಇದ್ದಂತಹ 99 ದಾಟಿದಂತಹ ಒಬ್ಬ ಜರಠನಾದ ವೃದ್ಧ ಕೈಯಲ್ಲಿ ಕೋಲು ಹಿಡ್ಕೊಂಡು ಬಹಳ ಕಷ್ಟಪಟ್ಟು ಹೆಜ್ಜೆ ಇಡುವುದಕ್ಕೂ, ಯುವಕನಾದ ಸಿಂಹಾಸನಾರೂಢನಾದಂತಹ ಒಬ್ಬ ರಾಜ ಕೈಯಲ್ಲಿ ಒಂದು ದಂಡ ಹಿಡ್ಕೊಂಡು ಸಾಗುವುದಕ್ಕೂ ತುಂಬ ವ್ಯತ್ಯಾಸ ಇದೆ. ಈತನೂ ದಂಡವನ್ನೇ ಧರಿಸಿದ್ದು, ರಾಜನೂ ಕೂಡ ದಂಡವನ್ನೇ ಧರಿಸಿದ್ದು. ಆದರೆ ಒಬ್ಬ ಧರಿಸಿದ ದಂಡ ಆತನಿಗೆ ಆಧಾರ. ಆ ದಂಡವಿಲ್ಲದೆ ಹೋದರೆ ಆತ ಹೆಜ್ಜೆ ಹಾಕುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ರಾಜ ಕೈಯಲ್ಲಿ ದಂಡವನ್ನು ಧರಿಸಿದ್ದು ಅದು ಕೇವಲ ಭಿನ್ನಾಣಕ್ಕೋಸ್ಕರ. ಆತನ ರಾಜ ಐಶ್ವರ್ಯದ ದ್ಯೋತಕವಾಗಿ ಧಾರಣೆ ಮಾಡಿದ್ದು. ಹಾಗೆ ಯಾಚನೆ ಮಾಡುವವ ಯಾರು ಅನ್ನುವುದರ ಮೇಲೆ, ಆ ಯಾಚನೆ ಯಾವ ಉದ್ದೇಶದಿಂದ ನಡೆದಿದೆ ಅನ್ನುವುದರ ಮೇಲೆ ಯಾಚನೆಯು ಗುಣವೋ ದೋಷವೋ ಅಂತ ಕರೆಸಿಕೊಳ್ತದೆ. ಭಗವಂತ ತಾನು ಭಿಕ್ಷೆ ಅಂತ ಹೊರಡುವಾಗ ಅವನಿಗೆ ಗಾಯತ್ರಿ ಉಪದೇಶ ನಡೆಯಿತು. ವಟುವಿಗೆ ಮೊದಲು ಕೊಡಬೇಕಾದ ಭಿಕ್ಷೆ ಯಾವುದು ಅಂದರೆ ಜ್ಞಾನ ಭಿಕ್ಷೆ. ಜ್ಞಾನವನ್ನು ಕೊಡಬೇಕು. ಅಂದ ವಟು ಬಂದು ಭಿಕ್ಷಾಂ ದೇಹಿ ಅಂತ ಹೇಳಿದ ಚಕ್ಕುಲಿ ಹಾಕೋದಲ್ಲ. ಏನು ಹಾಕಬೇಕು? ಜ್ಞಾನ ಕೊಡಬೇಕು. ಯಾವುದಾದ್ರೂ ಒಂದು ವಿಶೇಷವಾದ ಬುದ್ಧಿಯನ್ನು, ತಿಳುವಳಿಕೆಯನ್ನು ಅವನಿಗೆ ಕೊಡಬೇಕು. ಇಲ್ಲಿ ತಂದೆಯಾದಂತಹ ಕಶ್ಯಪ ಪ್ರಜಾಪತಿ ಅವನಿಗೆ ಗಾಯತ್ರಿ ಮಂತ್ರದ ಉಪದೇಶವನ್ನು ಮಾಡಿದ. ಆದರೆ ಆ ಗಾಯತ್ರಿ ಉಪದೇಶ ಮಾಡ್ತಾ ಇರೋ ಹೊತ್ತಿಗೆ ಅಲ್ಲಿಗೆ ಬಂದು ಸಾವಿತ್ರೀಂ ಸವಿತಾ ಬ್ರವೀತ್. ಸಾಕ್ಷಾತ್ ಸವಿತೃನಾರಾಯಣ ಯಾವ ಸ್ಥಾನದಲ್ಲಿ ಕುಳಿತಿದ್ದಾನೋ ಅಂತಹ ಸೂರ್ಯ ಸವಿತೃದೇವ ಅವನೇ ಇಳಿದು ಬಂದು ಇವನಿಗೆ ಗಾಯತ್ರಿಯನ್ನು ತಾನು ಹೇಳಿದ, ಉಪದೇಶಿಸಿದ ಅಂತ ಭಾಗವತ ಹೇಳುವುದಿಲ್ಲ. ಸಾವಿತ್ರೀಂ ಸವಿತಾ ಅಬ್ರವೀತ್. ಅವನ ಮುಂದೆ ಸವಿತೃ ತಾನೇ ಸಾವಿತ್ರಿಯನ್ನು ಅಂದರೆ ಗಾಯತ್ರಿ ಮಂತ್ರವನ್ನು ತಾನು ಹೇಳಿದ ಅಂತ. ಇದರ ಅಭಿಪ್ರಾಯವನ್ನು ನಾವು ಗ್ರಹಣ ಮಾಡಬೇಕು. ಮೊದಲ ಭಿಕ್ಷೆ ಇವನಿಗೆ ಗಾಯತ್ರಿಯನ್ನು ಅವ ಕೊಟ್ಟದ್ದು, ಹಾಗೆ ಹೇಳಲಿಲ್ಲ. ಗಾಯತ್ರಿಯನ್ನು ಅವನ ಮುಂದೆ ಉಚ್ಚರಿಸಿದ ಅಂತ ಹೇಳ್ತದೆ. ಅಂದರೆ
ಗಾಯತ್ರಿ ಮಂತ್ರ ಯಾರನ್ನು ಹೇಳ್ತದೆ ಅಂತ ಒಂದು ಜಿಜ್ಞಾಸೆ ಇದೆ. ವಿದ್ವದ್ವಲಯದಲ್ಲಿ ವಸ್ತುತಃ ಜಿಜ್ಞಾಸೆ ಇಲ್ಲ, ಅದರಿಂದ ಸಾಮಾನ್ಯ ವಲಯದಲ್ಲಿ, ಪಾಮರರ ವಲಯದಲ್ಲಿ ಒಂದು ಜಿಜ್ಞಾಸೆ. ಗಾಯತ್ರಿ ಯಾರನ್ನು ಹೇಳ್ತದೆ? ಗಾಯತ್ರಿ ಅಂತ ಒಬ್ಬಳು ದೇವಿಯನ್ನು ಹೇಳ್ತದೆ ಅಂತ ಕೆಲವರು. ಹಾಗಾಗಿ ಅನೇಕ ದೇವಸ್ಥಾನಗಳಲ್ಲಿ ಗಾಯತ್ರಿ ಮಂತ್ರವನ್ನು ಬರೆದು ಒಂದು ಹೆಣ್ಣಿನ ಚಿತ್ರವನ್ನು ಬರೆದಿರ್ತಾರೆ. ಆ ಹೆಣ್ಣಿಗೆ 5 ತಲೆ ಬರೆದಿರ್ತಾರೆ. 5 ತಲೆಗೆ ಸರಿಯಾಗಿ ಬ್ಯಾಲೆನ್ಸ್ ಆಗುವುದಕ್ಕೆ 10 ಕೈಗಳನ್ನು ಬರೆದಿರ್ತಾರೆ. ವಸ್ತುತಃ ಗಾಯತ್ರಿ ಅಂದರೆ ಯಾರು ಅಂತ ಹೇಳುವುದಕ್ಕೆ ಗಾಯತ್ರಿ ಸ್ವರೂಪವನ್ನು ವರ್ಣನೆ ಮಾಡುವ ಮಹಾನಾರಾಯಣೋಪನಿಷತ್ತಿನ ಒಂದು ಮಂತ್ರ ಇದೆ. ಆ ಮಂತ್ರ ಹೇಳುವಾಗ ಚತುರ್ವಿಂಶತ್ಯಕ್ಷರ ತ್ರಿಪದ ಷಡ್ಕಕ್ಷಿ ಪಂಚಶೀರ್ಷ ಅಂತ ಆ ಗಾಯತ್ರಿ ಮಂತ್ರವನ್ನು ಹೇಳ್ತದೆ. ಅಂದರೆ ಚತುರ್ವಿಂಶತ್ಯಕ್ಷರ, ಅದರಲ್ಲಿ 24 ಅಕ್ಷರಗಳಿದ್ದಾವೆ. ತ್ರಿಪದ, ಅದರಲ್ಲಿ 3 ಪಾದ ಇದೆ. ಷಡ್ಕುಕ್ಷಿ, 6 ಹೊಟ್ಟೆ ಇದೆ. ಪಂಚಶೀರ್ಷ, 5 ತಲೆ ಇದೆ ಅಂತ ಉಪನಿಷತ್ತಿನಲ್ಲಿ ಈ ಮಾತಿದೆ. ಈ ಮಾತನ್ನು ನೋಡಿ 5 ತಲೆಯನ್ನು ಬರೆದರು. ಪಂಚಶೀರ್ಷ ಅಂತ ಹೇಳಿದ್ದಾರೆ, 5 ತಲೆ. 5 ತಲೆ ಆದಮೇಲೆ 10 ಕೈ ಅಂತ ಆ ಉಪನಿಷತ್ತು ಹೇಳಲಿಲ್ಲ. ಆದರೆ 1 ತಲೆಗೆ 2 ಕೈ ಅಂತ ಲೆಕ್ಕಾಚಾರ ಇಟ್ಟುಕೊಂಡಾಗ ಎಷ್ಟಾಗ್ತದೆ? 5 ತಲೆಗೆ 10 ಆಗ್ತದೆ ಅಲ್ವಾ? 5 × 2 ಅಂತಲೇ ಹೇಳಬೇಕು ನಿನಗೆ. 5 2 ಅಂತ ಹೇಳುವ ಆಗಿಲ್ಲ. ಆವಾಗ 10 ತಲೆ 10 ಆಗ್ತದೆ. ಹೀಗೆ ನಿನಗೆ ಅಲ್ವಾ 10 ಕೈಗಳು. 10 ಕೈಗಳು ಕೊಟ್ಟ ಮೇಲೆ ಅದರಲ್ಲಿ 10 ಆಯುಧಗಳನ್ನು ಚಿತ್ರ ಬರೆದರು. ತ್ರಿಪದ ಅಂತ ಉಂಟು, 3 ಕಾಲು ಅಂತುಂಟು, ಆದರೆ ಅದನ್ನು ಬರೆಯುವುದು ಚೆನ್ನಾಗಿರುವುದಿಲ್ಲ ಅಂತೇಳಿ ಒಂದು ಸೀರೆ ಉಡಿಸಿದರು. ಆಮೇಲೆ ಷಡ್ಕುಕ್ಷಿ ಅಂತ ಉಂಟು, 6 ಹೊಟ್ಟೆ ಅಂತ. 6 ಹೊಟ್ಟೆ ಬರೀಲಿಕ್ಕೆ ಆಗ್ತದಾ? ಚಿತ್ರ ಚೆನ್ನಾಗಿ ಆಗುವುದಿಲ್ಲ. ಅದಕ್ಕೆ ಎಲ್ಲವನ್ನು ಒಟ್ಟು ಆ ಯಾವುದನ್ನು ಬರೀಲಿಕ್ಕೆ ಆಗ್ತದೆ ಆ ರೀತಿಯಲ್ಲಿ ಚಿತ್ರ ಬರೆದು ಒಂದು ಪಂಚಶೀರ್ಷವಾದ ಗಾಯತ್ರಿ ದೇವಿಯ ಚಿತ್ರವನ್ನು ಅನೇಕರು ಅನೇಕ ಕಡೆಯಲ್ಲಿ ಲೋಕದಲ್ಲಿ ಚಾಲ್ತಿ ತಂದಿದ್ದಾರೆ. ಆದರೆ ಗಾಯತ್ರಿ ಮಂತ್ರವು ಪ್ರತಿಪಾದನೆ ಮಾಡುವುದು ಅಂತಹ ಒಂದು ದೇವಿಯನ್ನು ಅಲ್ಲ. ಉಪನಿಷತ್ತುಗಳು ಯಾವತ್ತೂ ಕೂಡ ಪರೋಕ್ಷ ಪ್ರಿಯ, ನೇರವಾಗಿ ಶಬ್ದಗಳಿಂದ ಹೇಳುವುದಿಲ್ಲ, ಒಗಟ್ಟಿನ ರೂಪದಲ್ಲಿ ಹೇಳುವುದು. ಚತುರ್ವಿಂಶತ್ಯಕ್ಷರ ಅಂತ ಹೇಳಿತು, 24 ಅಕ್ಷರ ಇದೆ ಗಾಯತ್ರಿಯಲ್ಲಿ. ಆಮೇಲೆ ತ್ರಿಪದ ಅಂತ ಹೇಳಿತು, 3 ಪಾದ ಇದೆ ಅಂದರೆ 3 ಕಾಲುಗಳಿದ್ದಾವೆ ಅಂತ ಅರ್ಥ ಅಲ್ಲ. ಗಾಯತ್ರಿಯಲ್ಲಿ 3 ಪಾದ. 1 ಪಾದ ಅಂತ ಹೇಳಿದರೆ ಕಾಲು ಭಾಗ, 2 ಪಾದ ಅಂದರೆ ಅರ್ಧ ಭಾಗ, 3 ಪಾದ ಅಂತ ಹೇಳಿದರೆ ಮುಕ್ಕಾಲು ಭಾಗ. ಗಾಯತ್ರಿ ಅನ್ನೋದು 3 ಪಾದದ ಮಂತ್ರ. ಹೇಗೆ ಶುಕ್ಲಾಂಬರಧರಂ ವಿಷ್ಣುಂ ಇದು ಮೊದಲ ಪಾದ, ಶಶಿವರ್ಣಂ ಚತುರ್ಭುಜಂ ಇದು 2ನೇ ಪಾದ, ಪ್ರಸನ್ನವದನಂ ಧ್ಯಾಯೇತ್ ಅದು 3ನೇ ಪಾದ, ಸರ್ವ ವಿಘ್ನೋಪಶಾಂತಯೇ ಅನ್ನೋದು 4ನೇ ಪಾದ. 4 ಪಾದಗಳು ಸೇರಿದರೆ ಒಂದಾಗ್ತದೆ. ಸಂಸ್ಕೃತದಲ್ಲಿ ಪಾದ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಪಾದವನ್ನು ಏನು ಕರೆಯುವುದು? ಕಾಲು ಅಂತ ಕರೆಯುವುದು. ಕಾಲು ಅಂದ್ರೆ ಏನು? 4ನೇ 1. 1/4 kg ಅವಲಕ್ಕಿತ ಅಂದ್ರೆ ಏನರ್ಥ? 4ನೇ 1. ಕಾಲು ಅಂದ್ರೆ 4ನೇ 1. 4 ಕಾಲು ಸೇರಿದರೆ ಒಂದಾಗ್ತದೆ ಅನ್ನೋದು ಸ್ಥಿತಿ. ಅದರಿಂದ ನಾವೆಲ್ಲ ಅರ್ಧವೇ ಅಂತೆ. 2 ಕಾಲು ಇರುವುದರಿಂದ ನಾವೆಲ್ಲ ಅರ್ಧ. ಮದುವೆ ಆದ ಮೇಲೆ ಅವಪೂರ್ತಿಯಾಗುವುದಂತೆ. ಅದರಿಂದ ವಿವಾಹ ಪ್ರಕ್ರಿಯೆಯನ್ನು ಊನಾಂಗ ಪೂರಣ ಸಂಸ್ಕಾರ ಅಂತ ಕರೀತಾರೆ. ಅಲ್ಲಿ ತನಕ ಅರ್ಧ ಇದ್ದಾನೆ, ಅರ್ಧಾಂಗಿಯ ಜೊತೆ ಸೇರಿದಾಗ ಅವ ಪೂರ್ಣಾಂಗನಾಗ್ತಾನೆ. ಅಂದರೆ 4 ಕಾಲು ಸೇರಿದರೆ ಶನ್ನೋಭವ ದ್ವಿಪದೇ ಶಂಚತುಷ್ಪದೇ. ಚತುಷ್ಪಾತ್ವ ಅನ್ನೋದು ಪೂರ್ಣತೆಗೆ ದ್ಯೋತಕವಾದದ್ದು ಅಂತ. ಆ ನಿಟ್ಟಿನಿಂದ ತ್ರಿಪದ ಗಾಯತ್ರಿ ಅಂತ ಹೇಳಿದರೆ ಅದು 3 ಪಾದ ಉಳ್ಳದ್ದು. 8 8 8 ಅಂತ ಅಕ್ಷರಗಳುಳ್ಳ 3 ಪಾದಗಳಿಂದ 24 ಅಕ್ಷರಗಳಿಂದ ಶೋಭಿತವಾದದ್ದು ಗಾಯತ್ರಿ ಮಂತ್ರ ತ್ರಿಪದ. ಷಡ್ಕುಕ್ಷಿಹಿ ಅಂತ ಹೇಳಿದರೆ 6 ಹೊಟ್ಟೆ ಇದೆ ಅಂತ ಅರ್ಥ ಅಲ್ಲ ಅದಕ್ಕೆ. ಷಡ್ಕುಕ್ಷಿಹಿ ಅಂದರೆ ಇದು 6ರಲ್ಲಿ ಗರ್ಭವಾಗಿದೆ, 6 ಷಡ್ಗರ್ಭಿತವಾಗಿದೆ ಅಂತ ಅರ್ಥ. ಅಂದರೆ ಗಾಯತ್ರಿ ಮಂತ್ರವನ್ನು ಸರಿಯಾಗಿ ಅರ್ಥೈಸಿಕೊಳ್ಳಬೇಕಾದ್ರೆ ನಾವು ವೇದಾಂಗಗಳು ಅನಿಸಿದಂತಹ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಅಂತ ಹೇಳುವ 6 ಅಂಗಗಳು, ಷಡಂಗಗಳು ಅಂತ ಕರೀತಾರೆ. ಈ ಅಂಗಶಾಸ್ತ್ರಗಳಿಂದ ಮಾತ್ರ ವೇದ ಗಾಯತ್ರಿ ನಮಗೆ ಅರ್ಥವಾಗುವುದಕ್ಕೆ ಸಾಧ್ಯ. ಆದ್ದರಿಂದ 6ರಲ್ಲಿ ಗರ್ಭಿತವಾಗಿರುವಂತಹದ್ದು ಅನ್ನೋ ಅರ್ಥದಲ್ಲಿ ವೇದ ಪರೋಕ್ಷವಾಗಿ ಷಡ್ಕುಕ್ಷಿಹಿ ಅಂತ ಹೇಳ್ತದೆ. ಪಂಚಶೀರ್ಷ ಅಂತ ಮುಂದಿನ ಮಾತಿದೆ. ಪಂಚಶೀರ್ಷ ಅಂದರೆ 5 ತಲೆ ಉಂಟು ಅಂತ ಅರ್ಥ ಅಲ್ಲ. 5 ಕಡೆಯಲ್ಲಿ ಇದನ್ನು ನಿಲ್ಲಿಸಬೇಕು ಗಾಯತ್ರಿ ಮಂತ್ರವನ್ನು ಅಂತ ಅರ್ಥ. ಒಂದು ಸಲ ಪ್ರಣವದಲ್ಲಿ ನಿಲ್ಲಿಸಬೇಕು, ಮತ್ತೆ ವ್ಯಾಹೃತಿಯಲ್ಲಿ ನಿಲ್ಲಿಸಬೇಕು, ಮತ್ತೆ 3 ಪಾದಗಳಲ್ಲಿ ನಿಲ್ಲಿಸಬೇಕು. ಹೀಗೆ ಪಂಚಶೀರ್ಷ, ಪಂಚಾವಸಾನ ಗಾಯತ್ರಿ, ಪಂಚಪಾತಕ ನಾಶಿನಿ. 5 ಕಡೆಯಲ್ಲಿ ನಿಲ್ಲಿಸಿಕೊಂಡು ಸಾವಕಾಶವಾಗಿ ಗಾಯತ್ರಿಯನ್ನು ಜಪಿಸಬೇಕು, ಗಾಯತ್ರಿಯನ್ನು ಹಾಗೆ ಉಪದೇಶಿಸಬೇಕು ಅನ್ನುವ ಕಾರಣದಿಂದ ಗಾಯತ್ರಿ ಮಂತ್ರವನ್ನು ಪಂಚಶೀರ್ಷ ಅಂತ ಕರೆಯುವುದು. ಹಾಗಾದರೆ ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯ ಯಾರು? ಪ್ರತಿಪಾದ್ಯನಿಗೂ ಗಾಯತ್ರಿ ಅಂತ ಹೆಸರು, ಆದರೆ ಅದು ಸ್ತ್ರೀಲಿಂಗದ ಶಬ್ದ ಅಲ್ಲ, ಅದು ಪುಲ್ಲಿಂಗದ ಶಬ್ದ. ಗಾಯತ್ರಿ, ಗಾಯತ್ರಿಣವು, ಗಾಯತ್ರಿಣಃ ಅಂತ. ಗಾಯತ್ರಿ, ಗಾಯತ್ರಿನ್ ಶಬ್ದ. 3 ಬಾರಿ ಯಾರು ಗಾಯನ ಮಾಡ್ತಾನೋ ಅವನನ್ನು ತ್ರಾಣ ಮಾಡುವವ ಅಂತ ಆ ಶಬ್ದದ ಅರ್ಥ. ತ್ರಿ ಅಂದರೆ 3 ಬಾರಿ, ಅದು ಇಂಗ್ಲಿಶಿನ ಶಬ್ದ ಅಲ್ಲ.
ಒಂದು ಸಂಸ್ಕೃತದ ಶಬ್ದ, ಇಂಗ್ಲಿಷಿಗೆ ಕದ್ದದ್ದು ಇಲ್ಲಿಂದ. ತ್ರೀ ಅಂದರೆ ಮೂರು ಅಂತ ಅರ್ಥ. 3 ಬಾರಿ ಗಾಯನ ಅಂತ ಹೇಳಿದ್ರೆ ಆ ಗಾಯತ್ರಿ ಮಂತ್ರವನ್ನು ಜಪಿಸುವುದು, ತ್ರಿಕಾಲ ಸಂಧ್ಯಾ ವಂದನೆ. ಯಾರು ಮಾಡ್ತಾರೋ ಅವರನ್ನು ಗಾಯಂತಂ ತ್ರಾಯತೆ ಯಸ್ಮಾತ್ ಗಾಯತ್ರೀತಿ ಸದೋದಿತಃ, ಆ ಗಾನ ಮಾಡ್ತಕ್ಕಂಥವನನ್ನು, ಜಪಿಸತಕ್ಕಂಥವನನ್ನು ತ್ರಾಣ ಮಾಡುವುದು, ರಕ್ಷಣೆ ಮಾಡುವ ಕಾರಣದಿಂದ ಆ ಭಗವಂತನಿಗೆ, ಸಂಧ್ಯಾದೇವತೆಗೆ ಗಾಯತ್ರಿ ಅಂತ ಹೆಸರು. ಹೀಗೆ ಗಾಯತ್ರಿ ಅನ್ನುವುದು ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನನ್ನು ಹೇಳ್ತಕ್ಕಂತಹ ಶಬ್ದ. ಗಾಯತ್ರಿ ಮಂತ್ರದಲ್ಲಿ ದೇವ ಅಂತ ಶಬ್ದ ಇದೆ ಹೊರತು ದೇವಿ ಅಂತ ಶಬ್ದ ಇಲ್ಲ. ಭರ್ಗೋ ದೇವಸ್ಯ ಧೀಮಹಿ ಅಂತ ದೇವ ಶಬ್ದ ಇರುವುದು. ಆದ್ರಿಂದ ದೇವನನ್ನು, ಅದು ಕೂಡ ಎಂತಹ ದೇವ? ಭರ್ಗಃ, ಪ್ರಪಂಚವನ್ನೆಲ್ಲ ಭರಣ ಗಮನ ಯೋಗಾದ ಭರ್ಗಃ, ಪ್ರಪಂಚವನ್ನು ಹೊತ್ತು ಸಾಗತಕ್ಕಂಥವ, ಸರ್ವಾಧಾರನಾದಂತಹ ಶಕ್ತಿ, ಅವನನ್ನು ದೇವ ಅಂತ ಕರೆಯುವುದು. ಅಂತಹ ದೇವ ಧಿಯಃ ಯಹ ನಹ ಪ್ರಚೋದಯಾತು, ಯಹ ಅಂತ ಮತ್ತೆ ಪುಲ್ಲಿಂಗದ ಶಬ್ದವೇ ಇದೆ. ಯಾವಾತನು ನಮ್ಮೆಲ್ಲರ ಬುದ್ಧಿಯನ್ನು ಕೂಡ ಸನ್ಮಾರ್ಗದ ಕಡೆಗೆ ಪ್ರೇರಣೆ ಮಾಡ್ತಾನೋ ಅಂತಹ ಆ ದೇವನನ್ನು ನಾವೆಲ್ಲ ಧ್ಯಾನಿಸೋಣ ಅಂತ ಹೇಳುವ ಮಂತ್ರ ಅದು. ಹಾಗಾಗಿ ದೇವನನ್ನು ಹೇಳ್ತದೆ ಹೊರತು ದೇವಿಯನ್ನು ಪ್ರಧಾನವಾಗಿ ಹೇಳ್ತಕ್ಕಂತಹ ಮಂತ್ರ ಗಾಯತ್ರಿ ಮಂತ್ರ ಅಲ್ಲ. ಈ ನಿಟ್ಟಿನಿಂದ ಯಾವ ದೇವ ಸವಿತೃಮಂಡಲ ಮಧ್ಯವರ್ತಿಯಾದಂತಹ ನಾರಾಯಣ ಈ ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯನಾಗಿದ್ದಾನೋ ಅದೇ ದೇವ ಈಗ ವಾಮನನಾಗಿ ಅವತರಿಸಿರುವಾಗ ಆ ವಾಮನನಿಗೆ ಕಶ್ಯಪ ಗಾಯತ್ರಿ ಉಪದೇಶ ಮಾಡುವಂತಹದ್ದು ಸಮಂಜಸವಲ್ಲ ಅಂತ ಅನ್ನಿಸಿದಂತಹ ಸವಿತೃದೇವ ತಾನೇ ಸ್ವತಃ ಬಂದು ಆ ವಾಮನನ ಮುಂದೆ ಗಾಯತ್ರಿ ಮಂತ್ರದಿಂದ ಸ್ತೋತ್ರ ಮಾಡಿದ ಅಂತ ಅರ್ಥ. ಗಾಯತ್ರೀಂ ಸವಿತಾ ಅಬ್ರವೀತ್, ಸವಿತೃ ತಾನೇ ಬಂದು ಗಾಯತ್ರಿ ಮಂತ್ರವನ್ನು ಹೇಳ್ತಾ ಆ ವಾಮನನನ್ನು ಸ್ತೋತ್ರ ಮಾಡಿದ. ಹೀಗೆ ಗಾಯತ್ರಿ ಮಂತ್ರ ಪ್ರತಿಪಾದ್ಯ ಯಾರು ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರ ಸವಿತೃವೇ ಬಂದು ಗಾಯತ್ರಿಯನ್ನು ಅವನಿಗೆ ಉಡುಗೊರೆಯಾಗಿ ಕೊಟ್ಟ ಅನ್ನುವ ಮಾತು ಇಲ್ಲಿ ಬಂದಿದೆ. ಬೃಹಸ್ಪತಿ ಬ್ರಹ್ಮಸೂತ್ರಂ, ಇವನಿಗೆ ಯಜ್ಞೋಪವೀತವನ್ನು ಹಾಕಬೇಕು. ಉಪನಯನದಲ್ಲಿ ಒಂದು ಪ್ರಧಾನವಾದ ಘಟ್ಟ ವಸ್ತ್ರ, ಅಜಿನ ಮತ್ತು ಉಪವೀತವನ್ನು ಧಾರಣೆ ಮಾಡುವಂಥದ್ದು. ವಸ್ತ್ರ ಅಂದರೆ ಆತನಿಗೆ ಅಲ್ಲಿಯ ತನಕ ಕೌಪೀನ ಧಾರಣೆ ಸಾಕಾಗ್ತಾ ಇತ್ತು. ಆದರೆ ಯಾವಾಗ ನಾವು ಯಜ್ಞೋಪವೀತ ಧಾರಣೆ ಮಾಡ್ತೇವೆ ಆವಾಗ ಸೊಂಟದಲ್ಲಿ ವಸ್ತ್ರದ ಜೊತೆಗೆ ಆತನ ಹೆಗಲಿಗೂ ಒಂದು ವಸ್ತ್ರ ಬೇಕು ಅಂತ ಆಗ್ತದೆ. ಮದುವೆ ಆಗುವಾಗ, ಸಮಾವರ್ತನೆ ಆಗುವಾಗ ಅವನ ತಲೆಗೂ ಒಂದು ವಸ್ತ್ರ ಬೇಕು. ಹೀಗೆ ಅವನು ಸಮಾವೃತನಾಗಿ ವಿವಾಹನಾದ ಮೇಲೆ ಅವನಿಗೆ 3 ವಸ್ತ್ರ ಬೇಕಂತೆ. ನಾವೆಲ್ಲ ತಲೆಗೆ ಹಾಕೋದನ್ನು ಈಗ ಬಿಟ್ಟಿದ್ದೇವೆ, ನಮ್ಮ ತಲೆಯಲ್ಲೇ ಬೇಕಾದಷ್ಟು ಇರ್ತದೆ ಅಂತ ಹೇಳಿ ತಲೆಗೆ ಹಾಕೋದು ಬಿಟ್ಟಿದ್ದೇವೆ. ಈಗ ಸುಮಾರು ಒಂದು 80 ವರ್ಷಗಳ ಹಿಂದೆ ನಮಗೆ ಸ್ವಾತಂತ್ರ್ಯ ಬರುವುದಕ್ಕಿಂತ ಪ್ರಾಗ್ಭಾವಿ ಕಾಲದಲ್ಲಿ ಶಾಲೆಗಳಿಗೆ ಹೋಗುವ ಮಕ್ಕಳು ತಲೆಗೆ ಟೊಪ್ಪಿ ಇಟ್ಟುಕೊಳ್ಳದೆ ಹೋಗ್ತಾನೆ ಇರಲಿಲ್ಲ. ಯಾರಿಗಾದ್ರೂ ಟೊಪ್ಪಿ ತೆಗೆದ್ರೆ ನಾಚಿಗೆ, ಹೀಗೆ ಹೀಗೆ ನಮ್ಮ ಮೈ ಮೇಲಿನ ಹಂಗಿ ತೆಗೆದ್ರೆ ಒಂದು ರೀತಿ ನಾಚಿಕೆ ಆಗ್ತದೆ, ಹಾಗೆ ಒಂದು ಕಾಲ ಇತ್ತು. ಆಮೇಲೆ ಕ್ರಮೇಣ ಟೊಪ್ಪಿ ತೆಗೆದು ಹೋಗಬೇಕು ಅಂತ ಬಂತು. ನಾವೆಲ್ಲ ಟೊಪ್ಪಿ ತೆಗಿಲಿಕ್ಕೆ ಶುರು ಮಾಡಿದ್ರು, ಇನ್ಯಾರೋ ಟೊಪ್ಪಿ ಹಾಕೋದಕ್ಕೆ ಶುರು ಮಾಡಿದ್ರು. ಆದರೆ ನಮ್ಮ ವಿಧಾನದಲ್ಲಿ ಪ್ರಧಾನ ಕರ್ಮಗಳನ್ನು, ಯಜ್ಞ ಕರ್ಮಗಳನ್ನು ನಡೆಸುವಾಗಲೂ ಕೂಡ ತಲೆಯ ಮೇಲೊಂದು ಮುಂಡಾಸು ಹಾಕಿಕೊಂಡೇ ನಡೆಸಬೇಕು ಅಂತ ಶಾಸ್ತ್ರದ ಆದೇಶ ಇದೆ. ಉದಾಹರಣೆಗೆ ಯಜ್ಞ ಕರ್ಮವನ್ನು ನಡೆಸುವಾಗ, ಯಜ್ಞದ ಪೂರ್ಣಾಹುತಿ ಆಗುವಾಗ ಯಜಮಾನ ದಂಪತಿಗಳಲ್ಲಿ ಯಜಮಾನ ಪತ್ನಿ ತಾನು ವಸ್ತ್ರವನ್ನು ಶಿರಸ್ಸಿನ ಮೇಲೆ ಉತ್ತರೀಯವನ್ನು ಹಾಕಿಕೊಳ್ಳಬೇಕು, ಯಜಮಾನ ಪತಿ ತಾನು ಶಿರಸ್ಸಿನ ಮೇಲೆ ಒಂದು ವಸ್ತ್ರವನ್ನು ಹಾಕಿಕೊಂಡು ತಾನು ಪೂರ್ಣಾಹುತಿಯನ್ನು ಹಾಕಬೇಕು. ಇಂತಹ ವಿಧಾನಗಳಿದ್ದಾವೆ. ಇವತ್ತಿಗೂ ಆ ವಿಧಾನ ನಡೆಯುತ್ತೆ. ಈತ ವಟು, ಇಲ್ಲಿಯ ತನಕ ಆತ ಕೌಪೀನಧಾರಿಯಾಗಿರ್ತಕ್ಕಂತಹ ವಟು ಈಗ ಉಪನಯನ ಆಗ್ತಾ ಇದೆ. ಮೊದಲ ಬಾರಿ ಆತನಿಗೊಂದು ಉತ್ತರೀಯ ಧಾರಣೆ ಮಾಡಿಸ್ಲಿಕ್ಕೆ ಉಂಟು. ವೈದಿಕವಾದ ಮಂತ್ರದ ಜೊತೆಗೆ ಉತ್ತರೀಯ ಧಾರಣೆ ಆಗ್ತದೆ. ಉತ್ತರೀಯ ಧಾರಣೆ ಆದ ಮೇಲೆ ಯಜ್ಞೋಪವೀತದ ಧಾರಣೆ ಆಗ್ತದೆ. ಯಜ್ಞೋಪವೀತ ಅನ್ನುವುದು ಅದು 9 ಎಳೆಗಳಿಂದ ಕೂಡಿದಂತಹ ನೂಲಿನಿಂದ ಮಾಡಿದ ಒಂದು ವಿಶಿಷ್ಟವಾದಂತಹ ವಸ್ತ್ರ ವಿನ್ಯಾಸ. ಉಪವೀತ ಅನ್ನುವುದು ಒಂದು ರೀತಿಯ ವಸ್ತ್ರ ವಿನ್ಯಾಸ. ಅದರಲ್ಲಿ 9 ಎಳೆಗಳು ಇರ್ತವೆ. ಆ 9 ಎಳೆಗಳಿಗೆ ಸಂಬಂಧಿಸಿದ ಹಾಗೆ ಪ್ರತ್ಯೇಕವಾಗಿ 9 ದೇವತೆಗಳಿದ್ದಾರೆ. ನಾವು ಹೇಳುವುದು ಯಜ್ಞೋಪವೀತದಲ್ಲಿ 3 ಎಳೆ ಇರುವುದು ಅಂತ. ನಿಜವಾಗಿ 3 ಎಳೆ ಇರುವುದಲ್ಲ, ಒಂದೇ ಎಳೆ ಇರುವುದು. ಒಂದೇ ನೂಲನ್ನು 3 ಸುತ್ತು ಮಾಡಿ ಅದಕ್ಕೊಂದು ಗಂಟು ಹಾಕೋದು. ಯಾಕಂದ್ರೆ ಒಂದೇ ನೂಲು ಉದ್ದಕ್ಕೆ ಒಂದೇ ಮಾಡಿದರೆ ಅದು ನೆಲದಲ್ಲೆಲ್ಲ ಇಳ್ಕೊಂಡು ಹೋಗ್ಬೇಕಾಗ್ತದೆ. ಅಂದ್ರೆ ಯಜ್ಞೋಪವೀತ ಅಂತ ಹೇಳಿದ್ರೆ ಅದು ಒಂದೇ ನೂಲನ್ನು 3 ಸುತ್ತು ಮಾಡಿ ಅದಕ್ಕೊಂದು ಗಂಟು ಹಾಕುವಂತಹ ವಿಧಾನ. ಆದರೆ ಆ ಒಂದು ನೂಲು ಏನಿದೆ ಅದರಲ್ಲಿ 9 ನೂಲುಗಳು ಇರ್ತವೆ. ಇವತ್ತು ಅಂಗಡಿಯಲ್ಲಿ ಸಿಗುವಂತಹ ಯಜ್ಞೋಪವೀತದಲ್ಲೂ 9 ಎಳೆ ಇರ್ತದೆ ಅನ್ನೋದು ವಿಶೇಷ ಇರ್ತದೆ. ಅದಿಲ್ಲದೆ ಹೋದ್ರೆ ಮಾವೆಲ್ಲ ನಾಳೆ 2 ರೂಪಾಯಿ ಕೊಟ್ಟು ತಗೊಳ್ಳಿಕ್ಕಿಲ್ಲ ಅಂತ ಹೇಳಿ ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ಏನ್ ಮಾಡ್ತಾರೆ ಅಂದ್ರೆ ಪಾಲಿಸ್ಟ್ರಿಂದ ಮಾಡ್ತಾರೆ. ಇದೆಲ್ಲ ಸಮಸ್ಯೆಗಳುಂಟು. ಯಾವುದು ಪ್ಲಾಸ್ಟಿಕ್ ಅನ್ನು ಪಿಶಾಚಿ ಅಂತ ಸಂಸ್ಕೃತ ಕರೆಯುತ್ತೋ ಅಂತಹ ಪ್ಲಾಸ್ಟಿಕ್ ನಮ್ಮ ಹೆಗಲಿಗೆ ಬಂದು ಕೂತುಕೊಳ್ಳುವಂಥದ್ದೆಲ್ಲ ನಡೆಯುತ್ತೆ. ಆದರೆ ಪ್ರಾಚೀನ ಕಾಲದಲ್ಲಿ ಯಜ್ಞೋಪವೀತವನ್ನು ಸ್ವತಃ ತಾನೇ ನಡೆಸುವಂಥದ್ದು. ಇವತ್ತು ಅನೇಕ ಆ ರೀತಿಯ ಶಿಸ್ತು ವ್ಯಕ್ತಿಗಳಿದ್ದಾರೆ. ತಾವು ಮನೆಯಲ್ಲಿ ತಕಲಿ ಇಟ್ಟುಕೊಂಡು ಹತ್ತಿಯಿಂದ ನೂಲು ತೆಗೆದು ತಾನೇ ತನ್ನ ಕೈಯಲ್ಲಿ 12 ಸುತ್ತು ಹಾಕಿ
ಅದರಿಂದಾಗಿ ಒಂದು ನೂಲು ಮಾಡಿ ಅದೇ ರೀತಿಯ ನೂಲುಗಳನ್ನು 9 ಸೇರಿಸಿ 3 ಸೇರಿಸಿ 1 ಮಾಡಿ ಆ ಒಂದನ್ನು ಮತ್ತೆ 3 ಸೇರಿಸಿ ಮತ್ತೆ ಸೇರಿಸಿ ಒಂದು ನೂಲು ಮಾಡುವುದು. ಅಂದರೆ 3 3 3 ಅಂತ 9 ನೂಲುಗಳು ಸೇರಿ ಒಂದು ನೂಲಾದಾಗ ಅದು ಉಪವೀತ ಸೂತ್ರ ಅಂತ ಕರೆಸಿಕೊಳ್ತದೆ. ಆ ಸೂತ್ರವನ್ನು ಮತ್ತೆ 3 ಸುತ್ತು ಹಾಕಿ ಮಧ್ಯದಲ್ಲಿ ಒಂದು ಪವಿತ್ರ ಗ್ರಂಥಿ ಹಾಕಿ ಪವಿತ್ರ ಗ್ರಂಥಿಯ ನಂತರ ಮತ್ತೆ ಬ್ರಹ್ಮ ಗ್ರಂಥಿಯನ್ನು ಹಾಕಿದಾಗ ಅದಕ್ಕೆ ಯಜ್ಞೋಪವೀತ ಅಂತ ಹೆಸರಾಗ್ತದೆ. ಈ ಯಜ್ಞೋಪವೀತಂ ಬೃಹಸ್ಪತಿರ್ ಬ್ರಹ್ಮಸೂತ್ರಂ, ಅದಕ್ಕೆ ಮತ್ತೊಂದು ಹೆಸರು ಬ್ರಹ್ಮೋಪವೀತ ಅಥವಾ ಬ್ರಹ್ಮಸೂತ್ರ ಅಂತ ಯಜ್ಞೋಪವೀತಕ್ಕೆ ಮತ್ತೊಂದು ಹೆಸರು. ಅದನ್ನು ಸಾಕ್ಷಾತ್ ಬೃಹಸ್ಪತಿಯೇ ಬಂದು ಹಾಕಿದಂತೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಬೃಹಸ್ಪತಿ ಆತ ಯಜ್ಞೋಪವೀತಕ್ಕೆ ಅಭಿಮಾನಿ ದೇವತೆ. ಯಜ್ಞೋಪವೀತ ಮೊದಲು ಹುಟ್ಟಿದ್ದು ಯಾವಾಗ? ಚತುರ್ಮುಖ ಬ್ರಹ್ಮ ಭಗವಂತನ ನಾಭಿಕಮಲದಿಂದ ಆವಿರ್ಭವಿಸುವಾಗ ತಾನು ಯಜ್ಞೋಪವೀತ ಹಾಕಿಕೊಂಡೇ ಆವಿರ್ಭವಿಸಿದಂತೆ. ಅಂದರೆ ಭಗವಂತನ ನಾಭಿಯಿಂದ ಯಜ್ಞೋಪವೀತ ಆವಿರ್ಭವಿಸಿತು. ಪ್ರಜಾಪತೇರ್ಯತ್ ಸಹಜಂ ಪುರಸ್ತಾತ್. ಪ್ರಜಾಪತಿ ಅಂದರೆ ಚತುರ್ಮುಖ ಬ್ರಹ್ಮ, ಅವನ ಜೊತೆಗೆ ಸಹಜ ಅಂದರೆ ಸಹ ಜಾಯಮಾನ, ಅವನ ಜೊತೆಗೇ ಆವಿರ್ಭವಿಸಿರತಕ್ಕಂಥದ್ದು ಯಜ್ಞೋಪವೀತ. ಅಂತಹ ಯಜ್ಞೋಪವೀತವನ್ನು ಸಾಕ್ಷಾತ್ ಬೃಹಸ್ಪತಿ ಅದಕ್ಕೆ ಅಭಿಮಾನಿಯಾದಂತಹ ದೇವತೆ ಅವನು ತಂದು ತಾನು ಯಜ್ಞೋಪವೀತವನ್ನು ಉಡುಗೊರೆಯಾಗಿ ಕೊಟ್ಟ. ಈಗೆಲ್ಲ ಉಪನಯನದಲ್ಲಿ ಈ ನೂಲಿನ ಯಜ್ಞೋಪವೀತಕ್ಕೆ ಅಷ್ಟು ಮಹತ್ವ ಇಲ್ಲ. ಒಂದು ಬಂಗಾರದ ಉಪವೀತ, ಒಂದು ಬೆಳ್ಳಿಯ ಉಪವೀತ ಇತ್ಯಾದಿ. ಆ ಬೆಳ್ಳಿ ಬಂಗಾರದ ಉಪವೀತಗಳಿಗೆಲ್ಲ ಅಭಿಮಂತ್ರಣಾದಿ ವಿಧಾನಗಳಿಲ್ಲ. ಅದು ಕೇವಲ ಸಂಭ್ರಮವನ್ನು ಸೂಚನೆ ಮಾಡುವಂಥದ್ದು. ಶಾಸ್ತ್ರದ ಪ್ರಕಾರ ಬಂಗಾರ ಮತ್ತು ಬೆಳ್ಳಿಯ ಯಜ್ಞೋಪವೀತ ಹಾಕುವುದಕ್ಕೆ ಹೇಳಲಿಲ್ಲ. ಮತ್ತೇನದು ಬಿಡಬೇಕು ಅಂತ ಹೇಳಿದ್ದಲ್ಲ, ಯಾಕಂದ್ರೆ ಪುರೋಹಿತರಿಗೆ ಅದಾದ್ರೂ ಸಿಗ್ತದೆ ಒಂದು ಕನಿಷ್ಠ ಪಕ್ಷ, ಅದು ಬಿಡಬೇಕಾಗಿಲ್ಲ. ಆದರೆ ಅದನ್ನು ಶಾಸ್ತ್ರ ಹೇಳಲಿಲ್ಲ, ಆದರೆ ಅನುಷ್ಠಾನದಲ್ಲಿದೆ. ಅಂತಹದ್ದಕ್ಕೆ ಸಂಪ್ರದಾಯ ಅಂತ ಹೆಸರು. ಈಗ ಉದಾಹರಣೆಗೆ ಉಪನಯನದಲ್ಲಿ ಅವನಿಗೆ ಟೊಪ್ಪಿ ಇಡುವುದೇನು, ಕೋಟ್ ಹಾಕುವುದೇನು, ಒಂದು ಛತ್ರ ಹಿಡ್ಕೊಳ್ಳುವುದೇನು ಎಲ್ಲ ಸಿಕ್ಕಾಬಿಟ್ಟು ನಡೀತದೆ. ಇದನ್ನು ಯಾವುದನ್ನು ಶಾಸ್ತ್ರ ಹೇಳುವುದಿಲ್ಲ. ಅಥವಾ ಅವನ ಕೈಯಲ್ಲಿ ಒಂದು ಬೇಡ ಇನ್ನೂ ಕೆಲವು ಚಕ್ಕುಲಿ, ಅವನಿಗಿಂತ ದೊಡ್ಡದಾದ ಚಕ್ಕುಲಿಗಳು, ಅದಕ್ಕಿಂತ ದೊಡ್ಡದಾದ ಲಡ್ಡುಗಳು ಇತ್ಯಾದಿಗಳನ್ನೆಲ್ಲ ಸ್ತ್ರೀಯರಿಗೊಂದು ಯಜ್ಞೋಪವೀತ ಧಾರಣೆಯ ಮಹಾಮಹೋತ್ಸವವನ್ನು ಸಂಭ್ರಮದಿಂದ ಅನುಷ್ಠಾನ ಮಾಡುವುದಕ್ಕಿರತಕ್ಕಂತಹ ಸಂಪ್ರದಾಯ ಪ್ರಾಪ್ತವಾದಂತಹ ವಿಧಿಗಳು. ಇವುಗಳನ್ನು ಆಚಾರ ಪ್ರಾಪ್ತ ಅಂತ ಕರೀತಾರೆ. ಯಾವುದೇ ಸೂತ್ರಗಳಲ್ಲಿ, ಅದು ಆಶ್ವಲಾಯನ ಸೂತ್ರ, ಬೋಧಾಯನ ಅಥವಾ ಆಪಸ್ತಂಭ ಸೂತ್ರ ಗ್ರಂಥಗಳಲ್ಲಿ ಈ ವಿವರಣೆಗಳು ಸಿಗುವುದಿಲ್ಲ. ಯಜ್ಞೋಪವೀತ ಅಂತ ಹೇಳಿದ್ರೆ ನೂಲಿನಿಂದ ನಿರ್ಮಾಣ ಮಾಡಿದ ನವತಂತ್ವಾತ್ಮಕವಾದ ಓಂಕಾರ, ಅಗ್ನಿ, ನಾಗ, ಸೋಮ, ಪಿತೃ, ಪ್ರಜಾಪತಿ, ವಾಯು, ಸೂರ್ಯ ಮತ್ತು ವಿಶ್ವೇ ದೇವತೆಗಳು ಅಂತ ಹೇಳುವ 9 ದೇವತಾ ಸಮುದಾಯವನ್ನು ಒಂದೊಂದು ತಂತುಗಳಲ್ಲೂ ಕೂಡ ಪ್ರಾವಾಹನೆಗೊಳಿಸಿ ಆ ತಂತುಗಳಿಂದ ಕೂಡಿದಂತಹ 3 ನೂಲುಗಳು ಒಟ್ಟು ಸೇರಿದ ಹಾಗೆ ಬಂದ ಎಳೆಗಳಲ್ಲಿ ಒಂದೊಂದರಲ್ಲೂ ಕೂಡ ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದಗಳನ್ನು ಚಿಂತನೆ ಮಾಡಿ ಅದಕ್ಕೆ ಹಾಕಿದಂತಹ ಗಂಟಿನಲ್ಲಿ ಅಥರ್ವ ವೇದವನ್ನೂ ಚಿಂತನೆ ಮಾಡಿ ಚತುರ್ವೇದಾತ್ಮಕವಾದಂತಹ ವೇದೋಪವೀತವನ್ನು ಅಥವಾ ಯಜ್ಞೋಪವೀತವನ್ನು ತಂದೆ ಗಾಯತ್ರಿಯಿಂದ ಅಭಿಮಂತ್ರಣ ಮಾಡಿ ಅವನಿಗೆ ಧಾರಣೆ ಮಾಡಿಸ್ತಕ್ಕಂತಹ ವಿಧಾನ. ಅದನ್ನು ತಂದುಕೊಟ್ಟವ ಬೃಹಸ್ಪತಿರ್ ಬ್ರಹ್ಮಸೂತ್ರಂ ಮೇಖಲಾಂ ಕಶ್ಯಪೋ ಮುನಿ. ಸಾಕ್ಷಾತ್ ಕಶ್ಯಪ ತಂದೆ, ಆತ ಮೇಖಲೆ ತಾನೇ ಸಿದ್ಧಪಡಿಸಿ ಅವನ ಸೊಂಟಕ್ಕೆ ಮೇಖಲೆಯನ್ನು ಧಾರಣೆ ಮಾಡಿಸಿದ. ಮೇಖಲ ಅಂದರೆ ಮೌಂಜಿ, ಅದರ ವಿವರಣೆಯನ್ನು ನಾನು ಮೊನ್ನೆ ಕೊಟ್ಟೆ. ಆ ರೀತಿಯ ಮುಂಜ ಅನ್ನುವ ಹುಲ್ಲಿನಿಂದ ನಿರ್ಮಾಣ ಮಾಡಿದಂತಹ ಹಗ್ಗ ವೇದತ್ರಯದಿಂದ ಆವೃತನಾಗಿದ್ದೇನೆ ಅಂತ ಆತ ಭಾವಿಸುವುದಕ್ಕೋಸ್ಕರ ಅದರಿಂದ ಸೊಂಟಕ್ಕೆ ಬಿಗಿಯತಕ್ಕಂತಹ ವಿಧಾನವನ್ನು ಸಾಕ್ಷಾತ್ ಕಶ್ಯಪನೇ ನಡೆಸಿದ. ದದೌ ಕೃಷ್ಣಾಜಿನಂ ಭೂಮಿ. ಉಪವೀತ ಧಾರಣೆ ಆದ ಮೇಲೆ ವಸ್ತ್ರಾಜಿನೋಪವೀತಾನಾಂ, ಅಜಿನ ಧಾರಣೆಯನ್ನು ಅವನಿಗೆ ಮಾಡಿಸಬೇಕು. ಅದು ಯಜ್ಞೋಪವೀತಕ್ಕಿಂತ ಮೊದಲು ಅವನಿಗೆ ಕೃಷ್ಣಾಜಿನವನ್ನು ಧಾರಣೆ ಮಾಡಿಸಬೇಕು. ಆ ಕೃಷ್ಣಾಜಿನವನ್ನು ಧಾರಣೆ ಮಾಡುವುದಕ್ಕೆ ಒಂದು ಋಗ್ವೇದ ಮತ್ತು ಯಜುರ್ವೇದದಲ್ಲಿ ವಿಶಿಷ್ಟವಾದ ಮಂತ್ರವೇ ಇದೆ. ಅದನ್ನು ಕೊಟ್ಟದ್ದು ಯಾರಿಲ್ಲಿ? ದದೌ ಭೂಮಿ. ಭೂಮಿಯು ಕೃಷ್ಣಾಜಿನವನ್ನು ಕೊಟ್ಟದ್ದಂತೆ. ಕೃಷ್ಣಾಜಿನ ಇರುವುದು ಯಾಕೆ ಅಂದರೆ ಕೂತುಕೊಳ್ಳುವುದಕ್ಕೋಸ್ಕರ, ಒಂದು ರೀತಿಯ ಆಸನ. ಆದರೆ ಆಸನ ಅಂತ ಆಗಬೇಕಾದ್ರೆ ಎಷ್ಟು ದೊಡ್ಡದಿರಬೇಕು? ಇವತ್ತಿನ ಲೆಕ್ಕಾಚಾರದಲ್ಲಿ 3 ಗೇಣಿನಷ್ಟಾದರೂ ಬೇಕು. 3 ಗೇಣಿನಷ್ಟು ವಿಶಾಲವಾಗಿತ್ತು ಅಂತಾದರೆ ಅದರಲ್ಲಿ ಕೂತುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಆದರೆ ಉಪನಯನ ಕಾಲದಲ್ಲಿ ಧಾರಣೆ ಮಾಡಿಸುವಂತಹ ಉಪವೀತ ಈ ಅಜಿನಕ್ಕೆ ಒಂದು ವಿಧಾನ ಇದೆ. ತ್ರ್ಯಂಗುಲಂತು ಬಹಿರ್ಲೋಮ ಯದ್ವಾಸ್ಯಾತ್ ಚತುರಂಗುಲಂ. ಯಜ್ಞೋಪವೀತದ ಜೊತೆಗೆ ಹಾಕತಕ್ಕಂತಹ ಏನು ಅಂಗುಲ ಇದೆ ಅದು 3 ಅಂಗುಲದಷ್ಟು ಅಜಿನ, 3 ಅಂಗುಲದಷ್ಟು ಇದ್ರೆ ಸಾಕು. ಯದ್ವಾ ಇನ್ನೂ ಸ್ವಲ್ಪ ದೊಡ್ಡದು ಸಿಕ್ಕಿದ್ರೆ ಚತುರಂಗುಲ, ಅದಕ್ಕಿಂತ ಜಾಸ್ತಿ ಅಂತೂ ಇರಬಾರ್ದಂತೆ. ಒಂದು ಇಷ್ಟ ಅಗಲ ಇರ್ಬೋದು ಅಥವಾ ಇಷ್ಟೇ ಅಗಲ ಇರ್ಬೋದು. ಇಷ್ಟು ಚಿಕ್ಕ ಒಂದು ಅಜಿನವನ್ನು
ಒಂದು ನೂಲಿನಲ್ಲಿ ಕಟ್ಟಿ ಆತನಿಗೆ ಧಾರಣೆ ಮಾಡಿಸ್ತಕ್ಕಂತಹ ವಿಧಾನವನ್ನು ಅಜಿನ ಧಾರಣೆ ಅಂತ ಕರೀತಾರೆ. ಈ ಪುಟ್ಟ ಅಜಿನ ಅದು ಯಾಕೆ ಬೇಕು ಅಂತ ಹೇಳಿದ್ರೆ ಕೂತುಕೊಳ್ಳುವುದಕ್ಕೆ ಅಂತ ಅಲ್ಲ, ಮತ್ತೆ ಶರೀರಕ್ಕೆ ಅದರ ಸ್ಪರ್ಶ ಬೇಕು ಅಂತ. ಆ ಅಜಿನದ ಸ್ಪರ್ಶದಿಂದಾಗಿ ಆತನಿಗೆ ಏಕಾಗ್ರತೆ ಪ್ರಾಪ್ತಿ ಆಗ್ತದೆ. ಪ್ರಾಚೀನರು ಯಾವ್ಯಾವುದರಿಂದ ಏನೇನು ಅನ್ನುವುದನ್ನು ಪರಿಗಣಿಸಿದರು. ಅದು ಬಿಟ್ಟು ಈಗ ರೇಷ್ಮೆ ಹೇಗೆ ಮಡಿಗೆ ಬರ್ತದೆ ಅಂತ ಒಂದು ಪುಸ್ತಕವೇ ಉಂಟು, ದೊಡ್ಡ ಗಲಾಟೆ. ರೇಷ್ಮೆ ಆಗಲಿ, ಕೃಷ್ಣಾಜಿನವಾಗಲಿ, ಶಂಖವಾಗಲಿ ಅದು ಹೇಗೆ ಮಡಿ ಅಂತ ಒಂದು ದೊಡ್ಡ ಮಡಿಯ ಬಗ್ಗೆ ಗಲಾಟೆ ಮಾಡ್ತಕ್ಕಂಥ ಒಂದು ಪುಸ್ತಕ. ನೀವೆಲ್ಲ ಓದದೇ ಇದ್ದದ್ರಿಂದ ನಾವೆಲ್ಲ ಇನ್ನೂ ಬದುಕಿದ್ದೇವೆ. ಅವರ ಗಲಾಟೆ ಏನಿದೆ ಅಂತ ಹೇಳಿದ್ರೆ, ಅದು ಅದು ರೇಷ್ಮೆ ಹೇಗೆ ಎಷ್ಟೋ ಪ್ರಾಣಿಗಳನ್ನು ಕೊಂದು ಆ ಶವದ ಮೇಲೆ ಇರತಕ್ಕಂತಹ ಶವಕರ್ಪಟದ ಹಾಗಿರ್ತಕ್ಕಂಥದ್ದಲ್ಲವೇ ರೇಷ್ಮೆ, ಅದು ಹೇಗೆ ಮಡಿಗೆ ಬರ್ತದೆ ಅಂತ ಒಂದು ಪ್ರಶ್ನೆ. ಅಜಿನ ಅಂದ್ರೆ ಪ್ರಾಣಿಯನ್ನು ಹತ್ಯೆ ಮಾಡಿ ಅದರ ಚರ್ಮವನ್ನು ತಂದ್ರೆ ಆ ಚರ್ಮ ಹೇಗೆ ಮಡಿಗೆ ಬರುವುದಕ್ಕೆ ಸಾಧ್ಯ ಅಂತ ಮತ್ತೊಬ್ಬರ ಪ್ರಶ್ನೆ. ಶಂಖ ಅಂತ ಹೇಳಿದ್ರೆ ಅದು ಒಂದು ಪ್ರಾಣಿಯ ಎಲುಬು ಅಲ್ವಾ, ಎಲುಬು ಯಾವತ್ತಾದ್ರೂ ಮಡಿಗೆ ಬರ್ತದೋ, ಆದ್ರಿಂದ ಮಡಿ ಹೇಗೆ ಅಂತ ಹೀಗೆಲ್ಲ ಅನೇಕ ಪ್ರಶ್ನೆಗಳುಂಟು. ಇಲ್ಲಿ ಯಾವುದು ಮಡಿ, ಹೇಗೆ ಮಡಿ ಅನ್ನುವುದನ್ನು ಶಾಸ್ತ್ರ ಹೇಳಬೇಕೇ ಹೊರತು ತರ್ಕ ಹೇಳುವುದಿಲ್ಲ ಅಂತ. ಈ ಶುಚಿ ಅಶುಚಿ ಅನ್ನುವ ವಿಧಾನ ಏನಿದೆ ಅದು ತರ್ಕದಿಂದ ನಿರ್ಣೀತವಾದದ್ದಲ್ಲ, ಅಂತರ್ಮುಖವಾದ ವೀಕ್ಷಣೆಗೆ ಮತ್ತು ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯ. ಅಂತರ್ಮುಖ ವೀಕ್ಷಣೆ ಅಂದ್ರೆ ಏನು? ಯಾವುದರಲ್ಲಿ ಕುಳಿತರೆ ನಮ್ಮ ಮನಸ್ಸು ಶುಚಿಯಾಗಿರುತ್ತೋ ಅಂತ ಅದು ಶುಚಿ ಅಂತ ಅರ್ಥ. ನಾವು ರೇಷ್ಮೆಯನ್ನು ಉಟ್ರೆ ನಮ್ಮ ಮನಸ್ಸು ಶೀಘ್ರವಾಗಿ ಏಕಾಗ್ರವಾಗ್ತದೆ, ಹಾಗಾದ್ರೆ ರೇಷ್ಮೆ ಮಾಡಿ. ಅದು ಹೇಗೆ ಬಂತು ಅನ್ನೋದು ವಿಮರ್ಶೆ ಅಲ್ಲ. ಮತ್ತೆ ಈತನಿಗೆ ಯಾವುದರಿಂದಾಗಿ ಮಾನಸ ಏಕಾಗ್ರತೆ ಅಥವಾ ಮಾನಸ ಶೌಚ ಅನ್ನುವುದು ಪ್ರಾಪ್ತಿಯಾಗ್ತದೋ ಅಂಥದ್ದು ಅದು ಮಡಿಯಾಗ್ತದೆ. ಯಾವಾಗ ಶಂಖವನ್ನು ನಾವು ಊದ್ತೇವೆ ಆವಾಗ ಪ್ರದೇಶದಲ್ಲಿರತಕ್ಕಂತಹ ದುಷ್ಟ ಶಕ್ತಿಗಳು, ರಾಕ್ಷಸರು, ರಾಕ್ಷಸ ಶಕ್ತಿ ಅಂದರೆ ನಾನಾ ರೀತಿಯ ಕೆಟ್ಟ ವೈರಸ್ಸುಗಳು, ಬ್ಯಾಕ್ಟೀರಿಯಾಗಳು ದೂರಕ್ಕೆ ಹೋಗ್ತವೆ ಅನ್ನೋದು ವಿಜ್ಞಾನವೂ ಕೂಡ ಸ್ವತಃ ತೀರ್ಮಾನಿಸಿರ್ತಕ್ಕಂಥ ವಿಷಯ. ಹಾಗಾದ್ರೆ ಯಾವುದರಿಂದ ವಾತಾವರಣದ ಶುದ್ಧಿ ಆಗ್ತದೆ? ಶಂಖದ ಘೋಷದಿಂದ ವಾತಾವರಣ ಶುದ್ಧಿ ಆಗ್ತದೆ. ಹಾಗಾದ್ರೆ ಅಂತಹ ಶುದ್ಧಿಯನ್ನು ಉಂಟು ಮಾಡತಕ್ಕಂತಹ ಶಂಖ, ತ್ರೈಲೋಕ್ಯೆ ಯಾನಿ ತೀರ್ಥಾನಿ ವಾಸುದೇವಸ್ಯ ಚಾಜ್ಞೆಯ ಶಂಖೆ ತಿಷ್ಠಂತಿ ವಿಪ್ರೇಂದ್ರ ತಸ್ಮಾತ್ ಶಂಖಂ ಪ್ರಪೂಜಯೇತ್. ತ್ರೈಲೋಕ್ಯದಲ್ಲಿ ಪುಷ್ಕರಾದಿ ತೀರ್ಥಗಳು, ಗಂಗಾದಿ ಮಹಾನದಿಗಳೇನಿದ್ದಾವೆ ಆ ಎಲ್ಲ ತೀರ್ಥಗಳು ಬಂದು ಈ ಶಂಖದ ತುದಿಯಲ್ಲಿ ನಿಂತಿದ್ದಾವೆ. ಆದ್ರಿಂದ ಶಂಖ ಎಂಬುದು ಪರಮ ಪವಿತ್ರ ಅಂತ ಶಾಸ್ತ್ರ ಹೇಳ್ತದೆ. ಯಾಕೆ ಹೇಳಿತು ಅಂತ ಹೇಳಿದ್ರೆ, ಅದರಿಂದ ಬರತಕ್ಕಂತಹ ಧ್ವನಿ, ಅದರ ಸ್ಪರ್ಶದಿಂದ ಬಂದಂತಹ ಜಲ ಅದು ಪರಿಶುದ್ಧವಾಗತಕ್ಕಂಥದ್ದು. ಆ ಜಲದಲ್ಲಿರತಕ್ಕಂತಹ ದೋಷಗಳು ಶಂಖಸ್ಪರ್ಶ ಮಾತ್ರದಿಂದ ಪರಿಹಾರ ಆಗತಕ್ಕಂಥದ್ದು ಕಂಡಿದೆ ಅನ್ನುವ ಕಾರಣದಿಂದ ಆ ನಿಟ್ಟಿನಿಂದ ಶುದ್ಧವಾದಂತಹ ಕೃಷ್ಣಾಜಿನವನ್ನು ಈತನ ಶರೀರ ಸ್ಪರ್ಶದ ಕಾರಣದಿಂದಾಗಿ ಅದು ಆತನ ಮನಸ್ಸಿನ ಏಕಾಗ್ರತೆಗೆ ಹೇತುವಾಗ್ತದೆ ಎಂಬ ಕಾರಣದಿಂದ ಸ್ವತಃ ದದವು ಕೃಷ್ಣಾಜಿನಂ ಭೂಮಿ. ಇನ್ನು ಭೂಮಿಯೇ ಕೊಟ್ಟದ್ದು ಯಾಕೆ ಅಂತ ಒಬ್ಬ ಕವಿಗಳು ವರ್ಣನೆ ಮಾಡ್ತಾರೆ. ಭೂದೇವಿ ಕೃಷ್ಣಾಜಿನ ಕೊಟ್ಟದ್ದು ಯಾಕೆ? ನಾನು ಕೊಡದೆ ಹೋದರೆ ಬೇರೆಯವರು ಕೊಡ್ತಾರೆ, ಬೇರೆಯವರು ಕೊಟ್ಟರೆ ದೊಡ್ಡದು ಕೊಟ್ಟರೆ ಅಂತ ಹೆದರಿಕೆ ಆಯ್ತಂತೆ ಆಕೆಗೆ. ದೊಡ್ಡ ಕೃಷ್ಣಾಜಿನ ಕೊಟ್ಟರೆ ಏನು ಸಮಸ್ಯೆ ಆಗ್ತದೆ ಅಂದರೆ, ದೇವರು ನನ್ನ ಮೇಲೆ ಕೂತ್ಕೊಳ್ಳುವುದಿಲ್ಲ, ಕೃಷ್ಣಾಜಿನ ಮೇಲೆ ಕೂತ್ಕೊಳ್ತಾರೆ. ಈ ವಾಮನ ದೇವ ನನ್ನ ಮೇಲೆ ಕೂತ್ಕೊಳ್ಬೇಕು, ಅದರಿಂದ ಪುಟ್ಟದು ಶಾಸ್ತ್ರದ ಪ್ರಕಾರ ಎಷ್ಟು ಚಿಕ್ಕದು ಹೇಳಲಿಕ್ಕೆ ಕೊಡಬೇಕು ಅಂತ ಹೇಳಿದ್ದಾರೋ ಅವನ ಪುಟ್ಟವನ ಕೈಯಲ್ಲಿ 3 ಅಂಗುಲದಷ್ಟೇ ಕೊಡಬೇಕು ಅಂತ. ಭೂಮಿಯೇ ಸ್ವತಃ ದದೌ ಕೃಷ್ಣಾಜಿನಂ ಭೂಮಿ ದಂಡಂ ಸೋಮೋ ವನಸ್ಪತಿ. ಅವನ ಕೈಯಲ್ಲಿ ಪಾಲಾಶದ ದಂಡ ಕೊಡಬೇಕಲ್ವಾ, ಅದನ್ನು ಸಾಕ್ಷಾತ್ ಸೋಮನೇ, ವನಸ್ಪತಿ ಅಂತ ಕರೆಸಿಕೊಂಡಂತಹ ಸೋಮ ತಾನು ದಂಡದಾನವನ್ನು ಮಾಡಿದ. ಪಾಲಾಶ ವೃಕ್ಷಕ್ಕೆ ಸ್ವತಃ ಅಭಿಮಾನಿಯಾಗಿರುವವ ಸೋಮ ಅಂತ ನಾವು ಮೊನ್ನೆ ಕಂಡಿದ್ದೇವಲ್ವಾ. ಪಾಲಾಶದ ಈಗ ನವಗ್ರಹಗಳಿಗೆ ಆಹುತಿ ಕೊಡುವಾಗ ಸೂರ್ಯನಿಗೆ ಎಕ್ಕೆಯಿಂದ ಅರ್ಕ ಪಲಾಶ ಖದಿರ ವಪಾಮಾರ್ಗೋತ ಪಿಪ್ಪಲಹ ಉದುಂಬರ ಶಮಿ ದೂರ್ವಾಹ ಕುಶಾಶ್ಚ ಸಮಿತ ಸ್ಮೃತಃ ಅಂತ ನವಗ್ರಹಗಳಲ್ಲಿ ಚಂದ್ರನಿಗೆ ಪಲಾಶ ಅನ್ನುವುದು ಸಮಿಧೆ. ಯಾಕಂದ್ರೆ ಪಲಾಶಕ್ಕೆ ಸಂಬಂಧಪಟ್ಟವ ಚಂದ್ರ ಅನ್ನುವುದರಿಂದ, ಅಂದ ಚಂದ್ರನಿಂದ ಮನೋನಿಯಾಮಕನಾದಂತಹ ಚಂದ್ರ ಮತ್ತು ಚಂದ್ರಶೇಖರನಿಗೆ ಸಂಬಂಧಪಟ್ಟಂತಹ ಈ ಪಾಲಾಶದ ದಂಡವನ್ನು ಸಾಕ್ಷಾತ್ ಸೋಮನೇ ಅಂದ್ರೆ ಚಂದ್ರನೇ ಬಂದು ಭಗವಂತನಿಗೆ ಒಪ್ಪಿಸಿದ. ಕೌಪೀನಾಚ್ಛಾದನಂ ಮಾತಾ ದ್ಯೌಶ್ಛತ್ರಂ ಜಗತಃ ಪತೇಹೇ. ತಾಯಿಯಾದಂತಹ ಅದಿತಿ ದೇವಿ ತಾನೇ ಬಂದು ಅವನಿಗೆ ಒಂದು ದೊಡ್ಡ ಉಡುಗೊರೆ ಕೊಟ್ಲಂತೆ. ಈಗೆಲ್ಲ ತಾಯಿ ಕೊಡ್ತಕ್ಕಂಥ ದೊಡ್ಡ ಉಡುಗೊರೆ ಅಂತ ಹೇಳಿದ್ರೆ ಒಂದು ಕೈಗೆ, ಇಲ್ಲಿ ಹೋದರೆ ಕಂಠಕ್ಕೆ, ನೆಕ್ಲೆಸ್ ಮಾಡತಕ್ಕಂಥ ನೆಕ್ಲೇಸುಗಳು, ಇಂಥದ್ದೆಲ್ಲ ಉಡುಗೊರೆಗಳು ಇರ್ತಾವಲ್ವಾ. ಇಲ್ಲಿ ಆ ರೀತಿಯ ಉಡುಗೊರೆ ಅಲ್ಲಂತೆ. ಇವಳು ಕೊಟ್ಟದ್ದು ಕೌಪೀನಾಚ್ಛಾದನಂ, ಶರೀರಕ್ಕೆ ಆಚ್ಛಾದನೆಗೆ ಬೇಕಾಗಿರತಕ್ಕಂತಹ ವಸ್ತ್ರ ವಿಶೇಷವನ್ನು ತಾಯಿಯಾದಂತಹ ಅದಿತಿ ಕೊಟ್ಟಿದ್ದಾಳೆ. ಜೊತೆಗೆ ಇನ್ನೊಂದು ವಿಶೇಷ ಉಡುಗೊರೆ ಬಂದದ್ದು ಏನಂದ್ರೆ, ಇವನಿಗೊಂದು ಛತ್ರ ತಂದು ಕೊಟ್ಟರು. ಯಾರು? ದ್ಯೌಶ್ಛತ್ರಂ. ಜೌಹು ಜಾವಾ ಪೃಥಿವಿ ಅಂತ ಕರಿತೇವೆ.
ದ್ಯು ಅಭಿಮಾನಿನಿಯಾದ ಭಾರತೀ ದೇವಿ ಅಂತ ಅರ್ಥ. ಸಾಕ್ಷಾತ್ ಭರತ ಅಂದರೆ ಮುಖ್ಯವಾಯುವಿನ ಪತ್ನಿಯಾದ ಭಾರತೀ ದೇವಿ ತಾನು ಒಂದು ಛತ್ರವನ್ನು ತಂದು ಈತನಿಗೆ ತಾನು ಉಡುಗೊರೆ ಕೊಟ್ಟಿದ್ದಾಳೆ. ಇದು ವಿಶೇಷ. ಇವತ್ತು ಉಪನಯನದಲ್ಲಿ ವಟುವಿಗೆ ಛತ್ರ ಕೊಡಲಿಕ್ಕಿಲ್ಲ. ಛತ್ರ ಕೊಡುವುದು ಯಾವಾಗ? ಛತ್ರ ಕೊಡುವುದು ಸಮಾವರ್ತನೆಯ ದಿವಸ. ಅವನಿಗೊಂದು ಜೋಳಿಗೆ ಕೊಟ್ಟು, ಕೈಯಲ್ಲಿ ಛತ್ರ ಕೊಟ್ಟು, ಪಾದಕ್ಕೆ ಚಪ್ಪಲಿಯನ್ನು ಕೊಟ್ಟು, ಛತ್ರ ಕೊಟ್ಟ ಮೇಲೆ ಶಿರಸ್ತ್ರಾಣವನ್ನು ಕೊಟ್ಟಾಗ ಪಾದತ್ರಾಣವನ್ನು ಕೊಟ್ಟು ಅವನು ಇನ್ನು ಹೊರಡಬಹುದು ಅಂತ ಹೇಳ್ಬೇಕಲ್ಲ. ಅಹಂ ಕಾಶೀಂ ಗಮಿಷ್ಯಾಮಿ ತೀರ್ಥಯಾತ್ರಾ ಪರೋಧುನಾ ಅಂತ ಅವನು ಹೊರಡ್ತಾನೆ. ನನಗೆ ಮದುವೆ ಮಾಡಿ ನನ್ನನ್ನು ಒಂದು ಹೊಂಡಕ್ಕೆ ಹಾಕ್ತಾರೆ, ನಾನು ಕಾಶಿಗೆ ಹೋಗ್ತೇನೆ ಅಂತ ಹೊರಡ್ತಾನೆ. ಹೊರಡುವಾಗ ಈ ಮಾವಂದಿರಿಗೆ ಸಂಬಂಧಿಸಿದವರು ಅಡ್ಡ ನಿಂತು, ಹೆಣ್ಣು ಕೊಡುವುದಕ್ಕೆ ತೀರ್ಮಾನ ಆಗಿದೆ, ಏನ್ ನೀನು ಕಾಶಿಗೆ ಹೋಗುದು? ಮದುವೆ ಆದಮೇಲೆ ಆಮೇಲೆ ವೈರಾಗ್ಯ ಬರುತ್ತೆ, ಹಿಂಗೆ ಆಮೇಲೆ ಹೋಗುದು. ಅವರನ್ನು ನಿಲ್ಲಿಸಿ ಅವನಿಗೆ ಮದುವೆ ಮಾಡಿಸುವಂತಹ ಪ್ರಕ್ರಿಯೆ ನಡೆಯುತ್ತೆ. ಅದರಿಂದ ಛತ್ರವನ್ನು ಕೊಡುವುದು ಯಾವಾಗ ಅಂದ್ರೆ ವಿವಾಹದ ಸಂದರ್ಭದಲ್ಲಿ. ಉಪನಯನದ ವಟುವಿಗೆ ಛತ್ರವನ್ನು ಕೊಡುವಂತಹ ವಿಧಾನ ಧರ್ಮಶಾಸ್ತ್ರಗಳಲ್ಲೆಲ್ಲೂ ಇಲ್ಲ. ಆದರೆ ಈ ಒಂದು ವಿಶೇಷ ಇದೆ. ಇವನು ಅಜಿನ ದಂಡ ಕಮಂಡಲು ಮೇಖಲಾ ರುಚಿರ ಪಾವನ ವಾಮನ ಮೂರ್ತಯೇ. ಅವನ ವಾಮನ ಮೂರ್ತಿ ಅವ ಛತ್ರಿ, ಅಭ್ರಶ್ಯಾಮ ಶುಭ್ರ ಯಜ್ಞೋಪವೀತಿ ಛತ್ರಿ ಅಂತ ಅವನ ಕೈಯಲ್ಲೊಂದು ಛತ್ರ ಬೇರೆ ಧಾರಣೆ ಮಾಡಿದ್ದಾನೆ. ಈ ಛತ್ರ ಧಾರಣೆ ಮಾಡುವುದರ ಮೂಲಕ ಅವನು ಸೂಚನೆ ಮಾಡುವುದೇನು ಅಂದ್ರೆ, ನಾನು ಬರೀ ಬ್ರಹ್ಮಚಾರಿ ಅಲ್ಲ, ನಾನು ಗೃಹಸ್ಥನೂ ಹೌದು ಅಂತ ತೋರಿಸ್ತಾ ಇದ್ದಾನೆ. ನಾವೆಲ್ಲ ಬ್ರಹ್ಮಚಾರಿಗಳಾದಾಗ ಬ್ರಹ್ಮಚಾರಿಗಳು ಮಾತ್ರ, ಗೃಹಸ್ಥರಾದ ಮೇಲೆ ಗೃಹಸ್ಥರು ಮಾತ್ರ, ಬ್ರಹ್ಮಚಾರಿ ಅಲ್ಲ. ಕೃಷ್ಣ ಕೃಷ್ಣನಿಗೆ ಅವನಿಗೆ ಆ ಜನ್ಮ ಬ್ರಹ್ಮಚಾರೀಚ, ನಾವು ಕೃಷ್ಣಾಷ್ಟೋತ್ತರದಲ್ಲಿ ಹೇಳುವುದು ಅವನಿಗೆ ಆ ಜನ್ಮ ಬ್ರಹ್ಮಚಾರಿಣೇ ನಮಃ ಓಂ ಅಂತ ಒಂದು ಪುಷ್ಪ ಅವನಿಗೆ ಹಾಕ್ಲಿಕ್ಕೆ ಉಂಟು. ಅವನನ್ನೇ ಕೂಡಿಸಿ ಕೇಳಿದ್ರೆ, ನೀನು ಆ ಜನ್ಮ ಬ್ರಹ್ಮಚಾರಿ ಅಂತೆ, ಮದುವೆ ಆಗಿಲ್ವಾ ಅಂತ ಕೇಳಿದ್ರೆ, ನನ್ನ ಹೆಂಡಂದಿರ ಹೆಸರು ಹೇಳಲಿಕ್ಕೆ ಕಷ್ಟ ಅಂತ ಹೇಳ್ತಾರೆ. ಹಾಗಾದ್ರೆ ಭಗವಂತ ಯಾವಾಗ ತಾನು ವಿವಾಹಿತನಾಗಿ ಅವ್ಯಾಕೃತ ಗೃಹಸ್ಥನಾಗಿರ್ತಾನೋ ಆವಾಗಲೇ ಭಗವಂತ ಬ್ರಹ್ಮಚಾರಿಯೂ ಆಗಿರ್ತಾನೆ, ಆತ ಸನ್ಯಾಸಿಯೂ ಆಗಿರ್ತಾನೆ, ವಾನಪ್ರಸ್ಥನೂ ಆಗಿರ್ತಾನೆ. ಸದಾ ಸಮಸ್ತಾಶ್ರಮ ಭಾಗ್ ಸುರೇಶ್ವರ. ಸಮಸ್ತಾಶ್ರಮ ದೇವತೆಗಳಲ್ಲಿ ಹೇಗೆ ಅಂದ್ರೆ ಎಲ್ಲಾ ಕಾಲದಲ್ಲೂ ಎಲ್ಲಾ ಆಶ್ರಮದ ಧರ್ಮವೂ ಕೂಡ ಅವರಿಗಿದೆ ಅನ್ನೋದು ದೇವತೆಗಳ ಸ್ವರೂಪ. ಈ ಭಗವಂತ ತಾನು ಬ್ರಹ್ಮಚಾರಿಯಾದಾಗಲೂ ಗೃಹಸ್ಥ ಧರ್ಮ ಇದೆ ಅನ್ನುವುದನ್ನು ಸೂಚಿಸುವುದಕ್ಕೋ ಎಂಬಂತೆ ಅವನ ಕೈಯಲ್ಲಿ ಛತ್ರವನ್ನು, ದ್ಯೌಶ್ಛತ್ರಂ ಜಗತಃ ಪತೇಹೇ. ಇನ್ನೊಂದು ಕಾರಣ ಉಂಟಂತೆ ಛತ್ರ ಕೊಡುವುದಕ್ಕೆ. ಆತ ಛತ್ರ ಹಿಡ್ಕೊಂಡಿರ್ಬೇಕು, ಯಾಕಂದ್ರೆ ಅವ ಛತ್ರಪತಿ ಅಂತ. ಛತ್ರಪತಿ ಅಂದ್ರೇನು? ಜಗತ್ತಿಗೆಲ್ಲ ಪತಿ ಅಂತ ಅರ್ಥ. ಇವ ಲೋಕಕ್ಕೆಲ್ಲ ಜಗತಃ ಪತೇಹೇ, ಜಗತ್ತಿನ ಪತಿಯಾದಂತಹ ಈ ವಾಮನ ರೂಪಿಯಾದ ಭಗವಂತನಿಗೆ ಛತ್ರವನ್ನು ಕೊಟ್ಟಿದ್ದಾಳೆ ದ್ಯೌಹು ಅಂತ ಕರೆಸಿಕೊಂಡಂತಹ ಭಾರತೀ ದೇವಿ. ಕಮಂಡಲುಂ ವೇದ ಗರ್ಭ ಕುಶಾನು ಸಪ್ತರ್ಷಯೋ ದದುಹು. ಸಾಕ್ಷಾತ್ ವೇದಗರ್ಭ ಅಂತ ಕರೆಸಿಕೊಂಡಂತಹ ಚತುರ್ಮುಖ ಬ್ರಹ್ಮ ತನ್ನ ಕಮಂಡಲುವನ್ನು ಅವನಿಗೆ ಉಡುಗೊರೆ ಕೊಟ್ಟ. ಕಮಂಡಲು ಅಂದ್ರೆ ಅದು ಆಚಮನಕ್ಕೋಸ್ಕರ ಇರತಕ್ಕಂತಹ ವಸ್ತು, ದ್ವಿಮುಖಿ ಅಂತ ಅದನ್ನು ಕರೀತಾರೆ. ಆಚಮನಕ್ಕೆ ನಾವು ಒಂದು ನೀರನ್ನು ಬಳಸಿದರೆ ಆ ಬಳಸಿದ ನೀರು ಆಮೇಲೆ ಅದು ಉಚ್ಚಿಷ್ಟ ಆಗ್ತದೆ. ಅದನ್ನು ಬೇರೆಯ ಕರ್ಮಗಳಿಗೆ, ದೇವರಿಗೆ ಅಭಿಷೇಕ ಮಾಡುವುದಕ್ಕೋ ಅಥವಾ ನಾವೇ ಸ್ವತಃ ಇತರ ಅರ್ಘ್ಯ ಪ್ರದಾನಾದಿಗಳಿಗೋ ಅದನ್ನು ಬಳಸುವ ಹಾಗಿಲ್ಲ. ಯಾಕಂದ್ರೆ ಆಚಮನ ಅಂತ ಹೇಳಿದ್ರೆ ನೀರು ಕುಡಿದು ಬಿಟ್ಟ ನೀರು. ಪೀತಶೇಷ, ಪಾದ್ಯಶೇಷಂ ಪೀತಶೇಷಂ ಇವೆಲ್ಲ ಶ್ವಾನಮೂತ್ರ ಸಮಂ ವಿದ್ಯಾತ್ ಅಂತ ಧರ್ಮಶಾಸ್ತ್ರ ಹೇಳ್ತದೆ. ಅದನ್ನು ಬೇರೆದ್ದಕ್ಕೆ ಉಪಯೋಗಿಸುವುದಕ್ಕೆ ಅವಕಾಶ ಇಲ್ಲ ಅಂತ. ಒಬ್ಬರ ಪಾದ ತೊಳೆಯುವುದಕ್ಕೆ ಪಾತ್ರದಲ್ಲಿ ನೀರು ಇಟ್ಕೊಂಡು ಪಾದಕ್ಕೆ ಅರ್ಧ ಮಾತ್ರ ಹಾಕಿ ಆಮೇಲೆ ಅರ್ಧ ಉಳಿಸಿ ಸೀದಾ ದೇವರ ಕೊನೆಗೆ ತಗೊಂಡೋಗಿ ಇಡುವುದಕ್ಕೆ ಅವಕಾಶ ಇಲ್ಲ. ಪಾದ್ಯ ಅಂತ ತೆಗೆದ ನೀರು ಅಷ್ಟನ್ನು ಕೂಡ ಖಾಲಿ ಮಾಡಬೇಕು ಅಂತ ಲೆಕ್ಕ. ಹಾಗೆ ಇಲ್ಲೂ ಕೂಡ ಪೀತಶೇಷವು ಅಷ್ಟೇ, ಕುಡಿಯುವಾಗ ನೀರನ್ನು ಒಂದಿಷ್ಟು ಕುಡಿಯುವುದು, ಅರ್ಧ ಉಳಿಸುವುದು ಇನ್ನೊಬ್ಬರಿಗೆ ಅಂತ. ಹಾಗೆ ಮಾಡುವುದಕ್ಕೆ ಅವಕಾಶ ಇಲ್ಲ. ಕುಡಿಯುವುದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಿಕೊಂಡದ್ದನ್ನು ಅಷ್ಟನ್ನೂ ಕುಡಿಬೇಕು. ಇಂಗ್ಲಿಷಲ್ಲಿ ಹೇಳಿದ್ರೆ ಅರ್ಥ ಆಗ್ತದೆ. ಎಷ್ಟು ಕುಡಿಬೇಕು ಅಂತ ಯೋಚನೆ ಮಾಡಿದ್ದೇವೋ ಅಷ್ಟೇ ಹಾಕಿಕೊಂಡು ಅಷ್ಟನ್ನು ಕುಡಿಬೇಕು, ಉಳಿಸ್ಲಿಕ್ಕಿಲ್ಲ. ಉಳಿಸಿದ್ರೆ ಏನಾಗ್ತದೆ? ಅದು ಪೀತಶೇಷ ಅಂತ ಆಗ್ತದೆ. ಹಾಗೆ ಆಚಮನದಲ್ಲೂ ಕೂಡ ಆಚಮನಕ್ಕೋಸ್ಕರ ಬಳಸಿದ ನೀರು ಆಮೇಲೆ ಉಳಿದ್ರೆ ಅದನ್ನು ಚೆಲ್ಲಬೇಕೇ ಹೊರತು ಅದನ್ನು ಮತ್ತೆ ಬೇರೆ ಕರ್ಮಗಳಿಗೆ ಉಪಯೋಗಿಸುವುದಕ್ಕೆ ಅವಕಾಶ ಇಲ್ಲ. ಆಚಮನಕ್ಕೆ ಮಾತ್ರ ಅದನ್ನು ಉಪಯೋಗಿಸಬಹುದು. ಇದು ಈ ಸ್ಥಿತಿ ಇರತಕ್ಕಂಥದ್ದು. ಆದರೆ ಇದು ಸಮಸ್ಯೆ ತುಂಬ. ಈಗಾಗಲೇ ನೀರು ವೇಸ್ಟ್ ಮಾಡಬೇಡಿ ಅಂತ ಅಲ್ಲಲ್ಲಿ ಬರೆದು ಹಾಕಿರ್ತಾರೆ. ನಾವು ಆಚಮನಕ್ಕೆ ಉಪಯೋಗಿಸುವುದು ಚೊಂಬಿನ ನೀರನ್ನೇ ಚೆಲ್ಲುವುದು, ಹೀಗೆ ಮಾಡಬಾರ್ದಲ್ವಾ? ಅದಕ್ಕೊಂದು ವಿಧಾನ ಹೇಳಿದ್ದಾರೆ. ಏನಂದ್ರೆ ದ್ವಿಮುಖಿಯಲ್ಲಿ ಬಳಸಿದ್ರೆ ಅದು ಉಚ್ಚಿಷ್ಟವಾಗುವುದಿಲ್ಲ. ದ್ವಿಮುಖಿ ಅಂದ್ರೆ ಕಮಂಡಲು. ಅದಕ್ಕೆ ನೀರು ಹಾಕ್ಲಿಕ್ಕೆ ಒಂದು ಜಾಗ ಇರ್ತದೆ, ಹೊರಗೆ ಬರುವುದಕ್ಕೆ ಇನ್ನೊಂದು ಕೊಳವೆ ಇರ್ತದೆ, ಗಿಂಡಿ ಅಂತ ಕರಿತೀರಿ. ದ್ವಿಮುಖಿ ಕಮಂಡಲು. ಆ ಕಮಂಡಲುವಿನಲ್ಲಿ ನೀವು ಆಚಮನ ಮಾಡಿದರೆ ಉಳಿದದ್ದು ಎಲ್ಲಕ್ಕೂ ಉಪಯೋಗಕ್ಕೆ ಬರ್ತದೆ. ಅದು ಶೇಷ ಆಗುವುದಿಲ್ಲ. ಯಾಕೆಂದ್ರೆ ಅದು ನೀವು ತೆಗೆದ ನೀರಲ್ಲ, ಮತ್ತೆ ಹರಿದು ಬಂದ ನೀರು. ಅದೊಂದು ರೀತಿ ನದಿ ಇದ್ದ ಹಾಗೆ. ನದಿಯ ನೀರನ್ನು ಉಪಯೋಗಿಸಿದಷ್ಟು ಏನು ಮಾಡಿದರೂ ಕೂಡ ಅದು ಅಶುಚಿ ಆಗುವುದಿಲ್ಲ ಹೇಗೋ
ಹಾಗೆ ದ್ವಿಮುಖಿ. ಅದಕ್ಕೋಸ್ಕರ ಬ್ರಹ್ಮಚಾರಿಯಾದವ ಕಮಂಡಲು ಧಾರಣೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ಅಶುಚಿಯಾದಾಗೆಲ್ಲ ಒಂದು ಆಚಮನ ವಿಧಾನ ಇರ್ತದೆ, ಅದಕ್ಕೋಸ್ಕರ ಬೇಕು ಅಂತ ಲೆಕ್ಕ. ಹಾಗೆ ಇವನಿಗೆ ಕಮಂಡಲು ಯಾರು ಕೊಟ್ರು? ಕಮಂಡಲುಂ ವೇದ ಗರ್ಭ. ಇನ್ನೊಂದು ಉಪಯೋಗ ಇದೆ, ಬ್ರಹ್ಮಚಾರಿ ಕಮಂಡಲು ಹಿಡ್ಕೊಂಡಿದ್ರೆ ಸಿಟ್ಟು ಬಂದಾಗ ಅದರಿಂದ ನೀರು ತೆಗೆದೊಂದು ಶಾಪದ ಕೊಡ್ಲಿಕ್ಕೂ ಆಗ್ತದೆ. ಕಮಂಡಲು ಇದ್ದಾಗ ಶಾಪದಾನಕ್ಕೂ ಕೂಡ ಅವಕಾಶವಾಗ್ತದೆ. ಅಂತೂ ಕಮಂಡಲುಂ ವೇದ ಗರ್ಭ ಕುಶಾನ್ ಸಪ್ತರ್ಷಯೋದದುಹು. ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ ಮತ್ತು ವಸಿಷ್ಠ ಅಂತ ಆಕಾಶದಲ್ಲಿ ಕಾಣಿಸುವ ಸಪ್ತರ್ಷಿ ಮಂಡಲದಲ್ಲಿ ಶೋಭಾಯಮಾನರಾದ 7 ಋಷಿಗಳು. ಅದರಲ್ಲಿ ಕೊನೆಯವ ವಸಿಷ್ಠ. ಆ ವಸಿಷ್ಠನ ಪಕ್ಕದಲ್ಲಿ ಒಂದು ಪುಟ್ಟ ನಕ್ಷತ್ರ ಉಂಟು. ಅದು ಸಾಮಾನ್ಯವಾಗಿ ಕಾಣಿಸುವುದಿಲ್ಲ. ಹೀಗೆ ನೋಡ್ತಾ ಇದ್ದ ಆಗ 7 ಸ್ಟಾರ್ ಅಲ್ಲ, ಟಿಂಕಲ್ ಟಿಂಕಲ್ ಲಿಟ್ಲ್ ಸ್ಟಾರ್ ಅಂತ ಹೇಳಿ ಸಾಮಾನ್ಯ ಸುಮ್ಮನೆ ಮಿಣುಗತಕ್ಕಂತಹ ಪುಟ್ಟ ನಕ್ಷತ್ರ. ಆ ಮಿಣುಗುವ ನಕ್ಷತ್ರಕ್ಕೆ ಅರುಂಧತಿ ಅಂತ ಹೆಸರು. ಹೀಗೆ ಆ ವಸಿಷ್ಠನ ಪಕ್ಕದಲ್ಲಿರತಕ್ಕಂಥದ್ದು ಅರುಂಧತಿ ನಕ್ಷತ್ರ. ಮದುವೆ ದಿವಸ ಅದನ್ನು ತೋರಿಸ್ಲಿಕ್ಕುಂಟು. ಈಗೆಲ್ಲ ಮದುವೆ ಆಗುವಾಗ ಕಲ್ಯಾಣ ಮಂಟಪದಲ್ಲಿ ಟ್ಯೂಬ್ಲೈಟ್ ತೋರಿಸ್ತಾರೆ, ನೋಡಲ್ಲ ಅರುಂಧತಿ ತೋರಿಸು ಅಂತ. ಅದು ಗಂಡನೇ ತೋರಿಸ್ಬೇಕು ಅಂತ ಬೇರೆ ವಿಧಾನ ಉಂಟು. ಇವನಿಗೆ ಅರುಂಧತಿ ಆಕಾಶದಲ್ಲಿ ಇರ್ತಾರೆ ಅಲ್ಲೇ ಗೊತ್ತಿಲ್ಲ ಇವನಿಗೆ. ಆದ್ರೂ ಪುರೋಹಿತರು ಹೇಳ್ತಾರೆ ಅಂತ ಅಲ್ಲಿ ಒಂದು ತೋರಿಸ್ತಾರೆ. ಅದು ಮದುವೆಯ ದಿವಸ ಸಾಯಂಕಾಲದ ಹೊತ್ತು ಗೃಹ ಪ್ರವೇಶನೀಯ ಅನ್ನುವ ಹೋಮವನ್ನು ಆಚರಿಸಿ ರಾತ್ರಿ ಸುಮಾರು 8 ಗಂಟೆಯ ಹೊತ್ತಿಗೆ ಗೃಹ ಪ್ರವೇಶನೀಯ ಹೋಮ ಮುಗಿದ ನಂತರದಲ್ಲಿ ಮನೆಯ ಹೊರಗೆ ಬಂದು ಆಕಾಶದಲ್ಲಿರುವ ಸಪ್ತರ್ಷಿ ಮಂಡಲವನ್ನು ಪತ್ನಿಗೆ ಸರಿಯಾಗಿ ಅರ್ಥ ಮಾಡಿಸಿ, ಯಾಕಂದ್ರೆ ಅವಳಿಗೆ 8 ವರ್ಷ ಅಲ್ವಾ, ಅಷ್ಟೇ ವರ್ಷ ಆಯ್ತು, ಅಷ್ಟವರ್ಷಾತ್ಯಂ ಕನ್ಯಾ ಅಂತ ವಿವಾಹಿತಳಾದಂತಹ ಆಕೆಗೆ ಆ ಆಕಾಶದಲ್ಲಿದ್ದಂತಹ ಸಪ್ತರ್ಷಿ ಮಂಡಲವನ್ನು ತೋರಿಸಿ ಅದರಲ್ಲಿ ಯಾವುದು ವಸಿಷ್ಠ ಯಾವುದು ಕಶ್ಯಪ ಅಂತ ತೋರಿಸಿ ಪಕ್ಕದಲ್ಲಿ ಅಗಸ್ತ್ಯ ನಕ್ಷತ್ರ ಎಲ್ಲಿದೆ ಅನ್ನುವುದನ್ನು ಅರ್ಥ ಮಾಡಿಸಿ ಆ ವಸಿಷ್ಠ ನಕ್ಷತ್ರದ ಪಕ್ಕದಲ್ಲಿರುವ ಎಡಭಾಗ ನೋಡು ಅಂತ ಅವಳಿಗೆ ಹೇಳಿ, ಎಡಭಾಗದಲ್ಲಿ ಆ ಕಡೆಯೋ ಈ ಕಡೆಯೋ ಅಂತ ಅವ ಕೇಳಿದಾಗ ಯಾವುದು ಎಡ ಅನ್ನುವುದನ್ನು ಅರ್ಥ ಮಾಡಿಸಿ, ಇವನಿಗೆ ಗೊತ್ತಿಲ್ಲದೆ ಹೋದ್ರೆ ಸಮಸ್ಯೆ, ಮೊದಲು ಓದ್ಕೊಂಡಿರ್ಬೇಕು ಕನಿಷ್ಠ ಇಷ್ಟು, ಅದರ ಎಡಭಾಗವನ್ನು ತೋರಿಸಿ ಅಲ್ಲಿ ಮಿಣುಗುತಾರೆಯನ್ನು ಅರುಂಧತಿ ಅಂತ ತೋರಿಸಿದ ಮೇಲೆ ಆ ಅರುಂಧತಿಗೆ ಸಂಬಂಧಪಟ್ಟಾಗ ಒಂದು ಬಾಗಿನವನ್ನು ದಾನ ಮಾಡಿ ಆ ಬಾಗಿನವನ್ನು ಜ್ಯೇಷ್ಠಳಾದಂತಹ ಬ್ರಾಹ್ಮಣ ಮುತ್ತೈದೆಗೆ ಅರ್ಪಿಸತಕ್ಕಂತಹ ಒಂದು ಅರುಂಧತಿ ಪೂಜಾ, ಧ್ರುವಾರುಂಧತಿ ದರ್ಶನ ಅಂತ ಅದಕ್ಕೆ ಹೆಸರು. ಇದು ವಿವಾಹದಲ್ಲಿ ನಾವು ಕೂಡ ವಸಿಷ್ಠಾರುಂಧತಿಯರ ಹಾಗೆ ಸುಖ ದುಃಖಗಳಲ್ಲಿ ಸಮಪಾಲಾಗಿ ದಾಂಪತ್ಯವನ್ನು ನಡೆಸೋಣ ಅಂತ ಆಶೀರ್ವಾದವನ್ನು ಪಡೆಯುವ ಒಂದು ವಿಧಾನ. ಆ ರೀತಿಯಲ್ಲಿ ಒಂದು ಸಪ್ತಋಷಿಗಳ ದರ್ಶನ ನಮಗೆ ದಿವಸ ನಡೆಯುತ್ತೆ. ಹೇಗೆ ಸೂರ್ಯ ಶಕ್ತಿ ಅನ್ನುವುದು ವಾತಾವರಣದಲ್ಲಿ ಸಂಚಿತವಾಗಿರ್ತದೋ, ಚಂದ್ರಶಕ್ತಿ ಅನ್ನುವುದು ಚಂದ್ರನ ಬೆಳಕಿನ ಮೂಲಕ ವಾತಾವರಣದಲ್ಲಿ ನಿರಂತರ ಇರ್ತದೋ, ಹಾಗೆಯೇ ಸಪ್ತಋಷಿಗಳ ಶಕ್ತಿಯು ಕೂಡ ಎಲ್ಲ ಕಡೆಯಲ್ಲೂ ಕೂಡ ಸರ್ವ ಸಾಕ್ಷಿಗಳಾಗಿ ಇರ್ತಾರೆ. ಅವರು ಮಡಿ ಜಾಸ್ತಿ ಅಂತೆ ಸಪ್ತಋಷಿಗಳು. ನಾವು ಸ್ವಲ್ಪ ಮಡಿ ಎಡವಟ್ಟು ಮಾಡಿದರೆ ಅದು ರಜಸ್ವಲೆಯರಿಗೆ ಋಷಿಪಂಚಮಿ ಆರಾಧನೆ ಇತ್ಯಾದಿಗಳು ಇರುವುದು. ಏನಾದರೂ ನಮ್ಮ ಮಡಿಯಲ್ಲಿ ವ್ಯತ್ಯಾಸ ಆಯಿತು ಅಂತಾದರೆ ಋಷಿಗಳು ಕ್ಷಮಿಸಬೇಕು ಅಂತ ಆರಾಧನೆ ಮಾಡುವುದಕ್ಕೆ ಇರತಕ್ಕಂಥದ್ದು. ಅಂತಹ ಋಷಿಗಳು ಸಪ್ತಋಷಿಗಳು ಅವರು ಯಾವತ್ತೂ ದರ್ಬೆ ಹಿಡ್ಕೊಂಡಿರ್ತಾರೆ. ಹೇಗೆ ಬ್ರಹ್ಮಚಾರಿ ಕಮಂಡಲು ಹಿಡ್ಕೊಂಡಿದ್ದ ಹಾಗೆ ಸಪ್ತಋಷಿಗಳು ಋಷಿಗಳ ಕೈಯಲ್ಲಿ ದರ್ಭೆ ಇರ್ತದೆ. ಯಾಕಂದ್ರೆ ಅವರು ಸಪತ್ನೀಕರಾಗಿರ್ತಕ್ಕಂತಹ ಋಷಿಗಳು. ಆ ದರ್ಭೆ ಯಾಕೆ? ಅವರ ಯಜ್ಞ ಕರ್ಮಾದ್ಯನುಷ್ಠಾನಕ್ಕೋಸ್ಕರ. ಅವರು ಇವನು ಉಪನೀತನಾದಂತಹ ವಾಮನನನ್ನು ನೋಡಿ ವಾಮನನಿಗೆ ನಾವು ಏನು ಕೊಡಬೇಕು ಅಂತ ಯೋಚನೆ ಮಾಡಿ ಕೈಯಲ್ಲಿದ್ದ ದರ್ಭೆಯನ್ನು ಉಡುಗೊರೆಯಾಗಿ ಕೊಟ್ಟರು. ಅಂದ್ರೆ ಉಪನಯನದ ದಿವಸ ಉಡುಗೊರೆ ಕೊಡಬಹುದಾದ ವಸ್ತು ಯಾವುದು ಅಂತ ಹೇಳಿದ್ರೆ ಇದನ್ನು 2ನೇ ಬಾರಿ ಓದ್ಕೊಳ್ಬೇಕು. ಅದು ಬಿಟ್ಟು ಟೇಪ್ ರೆಕಾರ್ಡ್ರು ಟಿವಿ ಎಲ್ಲ ಕೊಡುವುದಲ್ಲ. ಕೆಲವರು ಉಪನಯನದ ದಿವಸ ಹಾಸಿಗೆ ಕೊಡ್ತಾರೆ, ನಾಳಿಂದ ಚೆನ್ನಾಗಿ ನಿದ್ದೆ ಮಾಡುವಂತ. ಆ ಮಕ್ಕಳಿಗೆ ಆ ಕಾಲದಲ್ಲಿ ಅವರಿಗೆ ಯಾವುದು ಉಪಯುಕ್ತ ಅದನ್ನು ಭಿಕ್ಷೆಯ ಜೊತೆಗೆ ಕೊಡಬೇಕೇ ಹೊರತು ಅವರಿಗೆ ಮೊಬೈಲ್ ಇತ್ಯಾದಿಗಳನ್ನು ಉಪನಯನ ದಿವಸ ಉಡುಗೊರೆ ಕೊಡುವ ಹಾಗಿಲ್ಲ. ಆಟ ಹಿಡಿಯೋ ಹಾಗೂ ಇಲ್ಲ. ಅಮ್ಮನ ಹತ್ರ ನನಗೆ ನೀನು ಉಪನಯನ ಮಾಡುವುದಾದ್ರೆ ಮೊಬೈಲ್ ಕೊಡಿಸ್ಬೇಕು. ವೇದಗರ್ಭ ಕುಶಾನ್ ಸಪ್ತರ್ಷಯೋದದುಹು ಅಕ್ಷಮಾಲಾಂ ಮಹಾರಾಜ ಸರಸ್ವತಿ ಅಕ್ಷಯಾತ್ಮನಃ. ಇನ್ನೊಂದು ಅವನಿಗೆ ಜಪವನ್ನು ಲೆಕ್ಕ ಮಾಡುವುದಕ್ಕೆ ಒಂದು ಮಾಲೆ, ಜಪಮಾಲೆ, ಅಕ್ಷಮಾಲೆ ಅಂತ ಅದನ್ನು ಕರೀತಾರೆ. ಅದು ಕಮಲಾಕ್ಷಮಾಲೆಯೂ ಆಗ್ಬೋದು ಅಥವಾ ತುಳಸಿ ಅಕ್ಷಮಾಲೆಯೂ ಕೂಡ ಆಗ್ಬೋದು. ಆ ಮಾಲೆಯನ್ನು ಕೊಟ್ಟದ್ದು. ರುದ್ರಾಕ್ಷಮಾಲೆಯೂ ಆಗಬಾರ್ದು ಅಂತಿಲ್ಲ, ಆದರೆ ಅದನ್ನು ಅವರೆಲ್ಲ ಜಾಸ್ತಿ ಉಪಯೋಗಿಸ್ತಾರೆ ಅಂತೇಳಿ ನಾವು ಬಿಟ್ಟದ್ದಷ್ಟೇ. ರುದ್ರಾಕ್ಷಮಾಲೆ ಆಗಬಾರ್ದು ಅಂತ ನಿಷೇಧ ಏನು ಇಲ್ಲ. ಅಂತೂ ಅಕ್ಷಮಾಲ, ಅದು ಅಕ್ಷಮಾಲೆಯ ಉದ್ದೇಶ ಏನು? ಒಂದು ಗಣಿಕ ಅಂದರೆ ಲೆಕ್ಕಾಚಾರ ಮಾಡುವುದಕ್ಕೋಸ್ಕರ ಇರುವಂತಹದ್ದು. ಆದರೆ ಗಾಯತ್ರಿ ಮಂತ್ರದ ಜಪವನ್ನು ಕೈಯಲ್ಲೇ ಲೆಕ್ಕ ಹಾಕಬೇಕು ಅಂತ ಶಾಸ್ತ್ರದ ಒಂದು ವಿಧಾನ ಇದೆ. ಆದರೆ ಗಾಯತ್ರಿ ಎಷ್ಟು ಜಪಿಸ್ತೇವೋ ಅದರ 3 ಪಟ್ಟು ನಾರಾಯಣ ಅಷ್ಟಾಕ್ಷರ ಜಪವನ್ನು ನಡೆಸಬೇಕು ಅಂತ ಶ್ರೀಮನ್ ಮಧ್ವಾಚಾರ್ಯರು ಆದೇಶಿಸಿದ್ದಾರೆ. ಅವರು ಆದೇಶಿಸಿದ್ದಲ್ಲ, ವೇದವ್ಯಾಸರ ಮಾತನ್ನು
ತಾವು ಉಲ್ಲೇಖ ಮಾಡಿದ್ದಾರೆ. ಗಾಯತ್ರಿಯಾ ಸ್ತ್ರಿಗುಣಂ ವಿಷ್ಣುಂ ಧ್ಯಾಯನ್ ಅಷ್ಟಾಕ್ಷರಂ ಜಪೇತ್ ಅಂತ. ಆ ಅಷ್ಟಾಕ್ಷರಾದಿ ಜಪವನ್ನು ಕೈಯಲ್ಲಿ ಲೆಕ್ಕ ಮಾಡಿದಾಗ ತಪ್ಪಿ ಹೋಗ್ತದೆ. ಅದಕ್ಕೋಸ್ಕರ 54 ಮಣಿಗಳಿಂದ ಮಾಡಿದ ಅಥವಾ 108 ಮಣಿಗಳಿಂದ ಮಾಡಿದಂತಹ ಒಂದು ಅಕ್ಷಮಾಲೆಯನ್ನು ಇಟ್ಟುಕೊಂಡು ಅದರ ಮೂಲಕ ಜಪಿಸಬೇಕು. ಅದನ್ನು ಕೊಟ್ಟದ್ದು ಯಾರು? ಸರಸ್ವತಿ. ಚತುರ್ಮುಖ ಬ್ರಹ್ಮನ ಪತ್ನಿಯಾದಂತಹ ಸರಸ್ವತೀ ದೇವಿ ಈತನಿಗೆ ತಾನು ಅಧ್ಯಯನ ಮಾಡುವಾಗ ಯಾವುದನ್ನು ಗಣನೆ ಮಾಡಬೇಕು ಅಥವಾ ಜಪಾನುಷ್ಠಾನ ಮಾಡುವಾಗ ಗಣನೆ ಮಾಡಬೇಕು, ಅದಕ್ಕೆ ಬೇಕಾದ ಅಕ್ಷಮಾಲೆಯನ್ನು ತಾನು ಕೊಟ್ಟಿದ್ದಾಳೆ. ಇದು ಬಹಳ ಮುಖ್ಯವಾದ ಇನ್ನೊಂದು ಉಡುಗೊರೆ ಉಂಟು ಅವನಿಗೆ. ಅದು ಅಮ್ಮನೇ ಕೊಡಬೇಕು ಅಂತುಂಟು. ಯಾವುದು? ಒಂದು ಭಿಕ್ಷಾಪಾತ್ರೆ ಕೊಡಬೇಕು. ಮಗನಿಗೆ ಉಪನಯನ ಮಾಡುವುದು ಭಿಕ್ಷಾಪಾತ್ರೆ ಕೊಡುವುದು. ಆದರೆ ಭಿಕ್ಷಾಪಾತ್ರೆ ಹೇಗಿರಬೇಕದು? ಅದು ಅಲಂಕೃತವಾಗಿರಬೇಕಂತೆ. ಅದರಲ್ಲಿ ಗೆಜ್ಜೆಗಳು ಇರ್ಬೋದು ಆ ಪಾತ್ರೆಯಲ್ಲಿ, ಅಥವಾ ಅದರಲ್ಲಿ ನವಿಲುಗಳು, ಆನೆಗಳು ಇತ್ಯಾದಿ ನಾನಾ ರೀತಿಯ ಸೌಂದರ್ಯ ಬೇಕು ಅದರಲ್ಲಿ. ಒಟ್ಟು ಅಲಂಕೃತವಾದಂತಹ ಪಾತ್ರೆ. ಆ ಪಾತ್ರೆ ಬೆಳ್ಳಿಯದ್ದು ಬಂಗಾರದ್ದೇ ಆಗಬೇಕು ಅಂತೇನಿಲ್ಲ. ಅದು ತೆಂಗಿನ ಗರಿಯಿಂದ ಮಾಡಿದ್ದು ಆಗ್ತದೆ. ಭಿಕ್ಷಾಪಾತ್ರೆ ಅದಷ್ಟೇ, ಭಿಕ್ಷೆ ಬೇಡುವುದಕ್ಕೆ ಇರತಕ್ಕಂಥ ಒಂದು ಪಾತ್ರೆ. ಇಲ್ಲಿ ಭಿಕ್ಷಾಪಾತ್ರೆ ಕೊಟ್ಟದ್ದು ಯಾರು? ಅಲ್ಲಿಗೆ ಬಂದ ಭಾರೀ ಶ್ರೀಮಂತರು ಭಿಕ್ಷಾಪಾತ್ರೆ ಕೊಟ್ಟದ್ದು. ಅದು ಯಾರು ಅಂದ್ರೆ ತಸ್ಮಾ ಇತ್ಯುಪನೀತಸ್ಯ ಯಕ್ಷರಾಟ್ ಪಾತ್ರಿಕಾಮದಾತ್. ಯಕ್ಷರಾಟ್ ಅಂದ್ರೆ ಕುಬೇರ. ಕುಬೇರ ಅಂತ ಹೇಳಿದ್ರೆ ಭಾರಿ ದುಡ್ಡಿದ್ದವ ಅಂತ ಅರ್ಥ. ದೇವತೆಗಳ ದುಡ್ಡಿನ ಲೆಕ್ಕಾಚಾರವನ್ನು ಇಟ್ಟುಕೊಳ್ಳತಕ್ಕಂತಹ ಧನಾಧಿಪತಿ, ಅವನಿಗೆ ಧನಪ ಅಂತ ಹೆಸರು. ಧನಪನೆನಿಸಿದಂತಹ ಕುಬೇರ ತಾನು ಪಾತ್ರಿಕಾಂ ಅದಾತ್. ಪಾತ್ರಂ ಅದಾತ್ ಅಂತ ಹೇಳಿಲ್ಲ, ಪಾತ್ರಿಕಾಂ ಅದಾತ್. ಪಾತ್ರಕ್ಕೂ ಪಾತ್ರಿಕೆಗೂ ವ್ಯತ್ಯಾಸ ಇದೆ. ಪಾತ್ರ ಅಂತ ಹೇಳಿದ್ರೆ ಇಂಥದ್ದೆಲ್ಲ ಈ ತಟ್ಟೆಗಳು ಇದೆಲ್ಲ ಪಾತ್ರ. ಈ ರೀತಿ ಬಂದ್ರೆ ಅದಕ್ಕೆ ಪಾತ್ರಿಕಾ ಅಂತ ಹೆಸರು. ಅಂದ್ರೆ ಡೆಕೋರೇಟೆಡ್ ಅಂತ ಅರ್ಥ. ಈ ಹೆಂಗಸ ಸ್ತ್ರೀಲಿಂಗ ಬಂದ ಕೂಡಲೇ ಏನೋ ಡೆಕೋರೇಷನ್ ಇದೆ ಅಂತ ಅರ್ಥ. ಪಾತ್ರಂ ಅಂತ ನಪುಂಸಕಲಿಂಗದ ಶಬ್ದ ಹೇಳಿದ್ರೆ ಅದು ಪಾತ್ರೆ ಅಷ್ಟೇ. ಪಾತ್ರಿಕಾ ಅಂತ ಒಂದು ವೇಳೆ ಸ್ತ್ರೀಲಿಂಗದ ಶಬ್ದ ಹೇಳಿದ್ರೆ ಅಲಂಕೃತವಾದ ಪಾತ್ರೆ ಅಂತ. ಅಂತಹ ಒಂದು ಪಾತ್ರೆಯನ್ನು, ಅದು ಎಂತಹ ಪಾತ್ರೆ ಅಂತ ಇನ್ನೊಂದು ಪುರಾಣದಲ್ಲಿ ವರ್ಣನೆ ಮಾಡ್ತಾರೆ. ಬಂಗಾರದ್ದಂತೆ, ಅಲ್ಲಲ್ಲಿ ನವರತ್ನಗಳ ಚಿತ್ತಾರ ಇತ್ತಂತೆ. ಅಂತಹ ಪಾತ್ರೆ ಇದು ಭಿಕ್ಷಾ ಪಾತ್ರೆ ಅಂತೆ. ಅದು ಇವನು ಅದನ್ನು ಹಿಡ್ಕೊಂಡು ಹೋದ್ರೆ ಅದನ್ನೇ ಲಪಟಾಯಿಸುವವರೇ ಸಿಗುವುದು, ಅದಕ್ಕೆ ಭಿಕ್ಷಾ ಹಾಕುವವರು ಸಿಗುವುದು ಕಷ್ಟ. ಅಂತಹ ಭಿಕ್ಷಾ ಪಾತ್ರೆ ಸ್ವತಃ ಕುಬೇರ ಕೊಟ್ಟಂತಹ ಅದ್ಭುತವಾದ ಪಾತ್ರೆ. ಅದನ್ನು ನಮ್ಮ ಸಾಕ್ಷಾತ್ ಭಗವಂತನೇ ವಾಮನನಾಗಿ ಆವಿರ್ಭವಿಸಿದ್ದಾನೆ. ಅವನ ಉಪನಯನ. ಆ ವಟು ಅಂತ ಹೇಳಿದ್ರೆ ವಾಮನ, ಅವನಿಗೆ ಒಂದು ಕೊಡಬೇಕು ಅಂತ ಹೇಳಿ ದೊಡ್ಡದ್ದನ್ನೇ ಕೊಟ್ಟಾವ. ಭಿಕ್ಷಾಂ ಭಗವತಿ ಸಾಕ್ಷಾತ್. ಯಾವಾಗ ಭಿಕ್ಷಾಪಾತ್ರೆ ಕೈಗೆ ಬಂತು ಅದನ್ನು ಹಿಡ್ಕೊಂಡು ಭಿಕ್ಷಾಂ ದೇಹಿ ಅಂತ ಹೇಳ್ಬೇಕವ. ಆ ಹೇಳುವುದಕ್ಕಿಂತ ಮುಂಚೆ ಅದರಲ್ಲಿ ಭಿಕ್ಷೆ ಹಾಕಿದ್ರಂತೆ. ಅನ್ನ ಭಿಕ್ಷೆ, ಅದು ಚೆನ್ನಾಗಿ ಬೆಂದಂತಹ, ಇನ್ನು ಜಾಸ್ತಿ ಬೆಂದ್ರೆ ಅದು ರುಚಿಸುವುದಿಲ್ಲ, ಕಡಿಮೆ ಬೆಂದಿದ್ರೆ ಜೀರ್ಣ ಆಗುವುದಿಲ್ಲ. ಎಷ್ಟು ಬೇಯಬೇಕು ಅಷ್ಟೇ ಬೆಂದಿರತಕ್ಕಂತಹ ಬಿಸಿ ಬಿಸಿಯಾದಂತಹ ಅನ್ನವನ್ನು ಹೀಗೆ ಕೈಯಲ್ಲೇ ಹಿಡಿದು ಹಾಕಿದ್ಲಂತೆ. ಯಾರು ಹಾಕಿದ್ದು? ಭಿಕ್ಷಾಂ ಭಗವತಿ ಸಾಕ್ಷಾತ್ ಉಮಾ ಅದಾತ್ ಅಂಬಿಕಾ ಸತಿ. ಸಾಕ್ಷಾತ್ ಉಮಾದೇವಿ, ಅನ್ನಪೂರ್ಣ ಅಂತ ಕರೆಸಿಕೊಂಡಿರತಕ್ಕಂತಹ ಅನ್ನಪೂರ್ಣಾದೇವಿ, ಆಕೆ ತನ್ನ ಕೈಯಲ್ಲಿ ಪೂರ್ಣವಾದಂತಹ ಅನ್ನವನ್ನು ಭಿಕ್ಷೆಯನ್ನಾಗಿ ಕೊಟ್ಟಿದ್ದಾಳೆ. ಅದು ಮುಸರೆ ಆಗಲಿಲ್ವಾ ಏನು ಕಥೆ ಎಲ್ಲ ಪ್ರಶ್ನೆ ಕೇಳಬೇಡಿ. ಉಮಾದೇವಿ ಸಾಕ್ಷಾತ್ತಾಗಿ ಕೊಟ್ಟಂತಹ ಭಿಕ್ಷೆ ಅದು. ಆ ಭಿಕ್ಷೆ ನೀವು ಸ್ವೀಕರಿಸಿದ ಅಷ್ಟು ಭಕ್ತಿಯಿಂದ ಅಷ್ಟು ಪ್ರೀತಿಯಿಂದ ಕೊಟ್ಟಂತಹ ಅನ್ನ ಅದು ಅಂತ ಹೇಳಿ. ಯಾಕಂದ್ರೆ ಈಗ ಅಮ್ಮನ ಜೊತೆಗೆ ಊಟ ಮಾಡಬೇಕು ಅಂತಿಲ್ಲ. ಆ ಮಾತೃ ಭೋಜನ ಆದ್ಮೇಲೆ ಮತ್ತೆ ಅಮ್ಮನ ಜೊತೆಗೆ ಊಟ ಇಲ್ಲ. ಇವ ಸ್ವತಂತ್ರ ಭೋಜನಕ್ಕೆ ಅವನು ಎಷ್ಟು ಬಾರಿ ಊಟ ಮಾಡಬೇಕು ಅನ್ನುವ ವಿಧಾನವೂ ಕೂಡ ಇಲ್ಲ. ಬ್ರಹ್ಮಚಾರಿಗೆ ನಡೀತದೆ ಅಂತೆ. ಯಥೇಷ್ಟಂ ಬ್ರಹ್ಮಚಾರಿಣ. ನಮಗೆಲ್ಲ ವ್ಯವಸ್ಥೆ ಇದೆ. ಇಷ್ಟು ದಿವಸಕ್ಕೆ 1 ಬಾರಿ ಊಟ ಮಾಡಿದರೆ ಪರವಾಗಿಲ್ಲ, 2 ಬಾರಿ ಊಟ ಮಾಡಬಹುದು. ಅದು ಸಾಯಂ ಪ್ರಾತರ್ ದ್ವಿಜಾತೀನಾಂ ಭೋಜನಂ ಶ್ರುತಿಚೋದಿತಂ ಅಂತ ಮನುವೆ ಹೇಳ್ತಾನೆ. 2 ಊಟ ಮಾಡಬಹುದು, 3 ಬಾರಿ ಊಟ ಬೇಡ, 4 ಬಾರಿ ಬೇಡವೇ ಬೇಡ. ಇನ್ನೇನೋ ಗಾದೆಗಳೆಲ್ಲ ಕೇಳಿದ್ದೀರಿ, 1 ಹೊತ್ತು ಉಣ್ಣುವ ಯೋಗಿ ಅಂತ ಏನೆಲ್ಲೋ ಗಾದೆಗಳನ್ನು ಕೇಳಿದ್ದೀರಿ. ಅಂತೂ ಭೋಜನದ ವಿಷಯದಲ್ಲಿ ಬ್ರಹ್ಮಚಾರಿಗೆ ಮಾತ್ರ ಅವನ ಅಧ್ಯಯನಕ್ಕೆ ಬಾಧಕ ಆಗದೇ ಇರುವ ಹಾಗೆ ಎಷ್ಟು ಹೊತ್ತಿಗೆ ಏನನ್ನು ತಿನ್ನುವುದಕ್ಕೆ ಅವನಿಗೆ ಅವಕಾಶ ಇದೆ. ಆದರೆ ಅದು ಭಗವನ್ ನಿವೇದಿತವಾಗಿರಬೇಕು ಅನ್ನೋ ನಿಯಮಾವಳಿಗಳು ಕೂಡ ಇದ್ದಾವೆ ವಟುವಿಗೆ. ಅಂತೂ ಭಿಕ್ಷಾಪಾತ್ರೆ ಕೈಗೆ ಸಿಕ್ಕಿದ. ಇವ ಹೇಳ್ತಾನೆ, ನನಗೆ ಇಷ್ಟು ಒಳ್ಳೆ ಭಿಕ್ಷಾಪಾತ್ರೆಗೆ ಸರಿಯಾಗಿ ಭಿಕ್ಷೆ ಕೊಡುವವ ಯಾರು? ಅಷ್ಟು ಹೊತ್ತಿಗೆ ಅಲ್ಲಿ ದೇವತೆಗಳೆಲ್ಲ ಸೇರಿದ್ದಾರೆ. ಅವರ ಮುಖ ನೋಡಿದರೆ ಇಲ್ಲೊಬ್ಬ ಯಜ್ಞ ಮಾಡ್ತಾ ಇದ್ದಾನೆ ನರ್ಮದಾ ತೀರದಲ್ಲಿ. ನರ್ಮದಾ ತೀರದಲ್ಲಿ ಭೃಗುಕಚ್ಛ ಅಂತ ಒಂದು ಪ್ರದೇಶ, ಅದಕ್ಕೆ ಭೃಗುವತ್ಸ ಅಂತ ಮತ್ತೊಂದು ಹೆಸರಿದೆ. ಆ ಭೃಗುಕಚ್ಛ ಪ್ರದೇಶದಲ್ಲಿ ನರ್ಮದೆಯ ನೀರು ಫಳಫಳ ಅಂತ ಶಬ್ದ ಮಾಡತಕ್ಕಂತಹ ಒಂದು ಯಜ್ಞವಾಟ, ಅದರ ಪಕ್ಕದಲ್ಲೇ ದೊಡ್ಡ ಯಜ್ಞವಾಟವನ್ನು ನಿರ್ಮಿಸಿದ್ದಾನೆ. ಯಾರು ಅಂತ ಹೇಳಿದ್ರೆ ಪ್ರಹ್ಲಾದನ ಮೊಮ್ಮಗನಾದಂತಹ ವೈರೋಚನಿ, ಅಂದ್ರೆ ಬಲಿ.
ಬಲಿರಾಜ ಅಲ್ಲಿ ಯಜ್ಞವಾಟ ನಿರ್ಮಿಸಿದ್ದಾನೆ. ತಾನು ವಿಂಧ್ಯಾಬಲಿಯ ಜೊತೆಗೆ ದೀಕ್ಷಿತನಾಗಿದ್ದಾನೆ. ತಾನು ಕೂಡ ಕೃಷ್ಣಾಜಿನ ಹಾಕಿಕೊಂಡು ಆ ಮಹಾಸತ್ರದಲ್ಲಿ ದೀಕ್ಷೆ. ಎಂತಹ ಮಹಾಸತ್ರ? ಅವನಿಗೆ ಈ ಹಿಂದೆ ವಿಶ್ವಜಿತ್ ಯಾಗವನ್ನು ಮಾಡಿಸಿದ್ರು ಭೃಗುಗಳು. ಈವಾಗ ಆತ ಇಂದ್ರನಾಗಿದ್ದಾನೆ. ದೇವೇಂದ್ರಾದಿಗಳೆಲ್ಲ ಎಲ್ಲೋ ಓಡಿ ಹೋಗಿ ಭೂಗತರಾಗಿ ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಇಂದ್ರಸ್ಥಾನದಲ್ಲಿರತಕ್ಕಂತಹ ಈ ಬಲಿ ಅವನು ಯಾವತ್ತೂ ಇಂದ್ರಸ್ಥಾನದಿಂದ ಇಳಿಬಾರ್ದು ಅನ್ನೋ ಉದ್ದೇಶದಿಂದ ಅವನ ಪುರೋಹಿತರಾದಂತಹ ಭೃಗುಗಳು ಶುಕ್ರಾಚಾರ್ಯರು ಸೇರಿ ಅವನಿಗೆ ಶತಕ್ರತುವನ್ನಾಗಿಸುವುದಕ್ಕೆ ಹೊರಟಿದ್ದಾರೆ. ಈಗಾಗಲೇ 99 ಯಾಗ ಮುಗಿದಿದೆ, ಅಶ್ವಮೇಧ ಯಾಗಗಳು. 100 ಅಶ್ವಮೇಧ ಆಯಿತು ಅಂತ ಹೇಳಿದ್ರೆ ಅವನ ಇಂದ್ರಸ್ಥಾನವನ್ನು ಯಾರು ಅಲುಗಾಡಿಸುವುದಕ್ಕೆ ಸಾಧ್ಯ ಇಲ್ಲ. ಆ ರೀತಿ 100ನೆಯ ಶತಕ್ರತು ಅಂದರೆ 100ನೆಯ ಕ್ರತು ಅವನ ಮೂಲಕ ಈಗ ನಡೀತಾ ಇದೆ ನರ್ಮದಾ ತೀರದಲ್ಲಿ. ಅವನದ್ದು ವಿಶೇಷ ಏನು ಅಂದರೆ ಆತ ಯಜ್ಞ ದೀಕ್ಷೆಯನ್ನು ತೆಗೊಳ್ಳುವಾಗ ಒಂದು ಪ್ರತಿಜ್ಞೆ ಮಾಡಿದ್ದಾನೆ, ಶಪಥಗೈದಿದ್ದಾನೆ, ನಾಸ್ತಿ ಅಮ್ಮ ಮಾತು ನನ್ನ ಬಾಯಲ್ಲಿ ಬರೋಲ್ಲ ಅಂತ. ಯಾರು ಏನು ಕೇಳಿದ್ರು ಅಸ್ತಿ ದದಾಮಿ, ಅಸ್ತಿ ದದಾಮಿ, ಸ್ವೀಕುರುವಂತು, ಗಚ್ಚತ ಸ್ವೀಕುರುತ, ಈ ಮಾತು ಬರಬೇಕೇ ಹೊರತು ನಾಸ್ತಿ ಅಂತ ಮಾತು ಬರುವ ಹಾಗಿಲ್ಲ. ಹೀಗೊಂದು ಸಂಕಲ್ಪಿಸಿದ್ದಾನೆ. ಆದ್ದರಿಂದ ಅವ ಅಪ್ರತ್ಯಾಖ್ಯಾಯಿ. ಈ ಉಪನಯನ ಆದ ಮೇಲೆ ವಟುವಿಗೆ ಹೇಳಲಿಕ್ಕುಂಟು. ಮೊದಲು ದಿವಾಮ ಸ್ವಾಪ್ಸೀಹಿ, ಮೊದಲ ಉಪದೇಶ ಎಷ್ಟು ಚೆನ್ನಾಗಿದೆ ಗೊತ್ತೇನ ರಾಘವ? ದಿವಾಮ ಸ್ವಾಪ್ಸೀಹಿ, ಹಗಲು ನಿದ್ದೆ ಮಾಡಬೇಡ. ಹಗಲು ಅಂದರೆ ಸೂರ್ಯೋದಯ ಆದ ಕೂಡಲೇ ಶುರು ಆಗುತ್ತೆ, ಬೆಳಗ್ಗೆ 6 ಗಂಟೆಗೆ. ಇದು ದಿವಾಮ ಸ್ವಾಪ್ಸೀಹಿ, ಇದು ಮೊದಲ ಉಪದೇಶ. ಹಗಲು ನಿದ್ರಿಸಬೇಡ ಅಂತ ಒಂದು ನಿರ್ದೇಶನ. ಅದಕ್ಕೆ ಈ ವಟು ಏನು ಹೇಳ್ತಾನೆ ಗೊತ್ತಾ? ಎದ್ದು ನಿಂತು ಬಾಢಂ ಆಗಬಹುದು ಅಂತ. ಅದು ಯಾರ ಮುಂದೆ? ಅಷ್ಟು ಬ್ರಾಹ್ಮಣರ ಮುಂದೆ, ಅಲ್ಲಿರುವ ಶಾಲಗ್ರಾಮದ ಮುಂದೆ, ಜೊತೆಗೆ ಪ್ರತಿಷ್ಠಾಪಿತವಾದ ಅಗ್ನಿಯ ಮುಂದೆ. ದೇವಾಗ್ನಿ ದ್ವಿಜ ಸನ್ನಿಧೌ, ದೇವ ಅಗ್ನಿ ದ್ವಿಜ ಸನ್ನಿಧಿಯಲ್ಲಿ ಅವ ಪ್ರತಿಜ್ಞೆ ಮಾಡ್ಲಿಕ್ಕುಂಟು ಉಪನಯನದಲ್ಲಿ. ನಮ್ಮೆಲ್ಲರ ಅದೃಷ್ಟ ಏನು ಅಂದ್ರೆ ಹಾಗೊಂದು ಪ್ರತಿಜ್ಞೆ ಮಾಡಿದ್ದೇವೆ ಅಂತ ಗೊತ್ತೇ ಇಲ್ಲ. ಉಪನಯನದಲ್ಲಿ ಪ್ರತಿಜ್ಞೆ ಆಗಲಿಕ್ಕಿದೆ. ದಿವಾಮ ಸ್ವಾಪ್ಸೀಹಿ. ಆಮೇಲೆ ಕರ್ಮ ಕುರು, ನಿನ್ನದ್ದಾದ ಸಂಧ್ಯಾವಂದನೆಯನ್ನು 2 ಹೊತ್ತಿಗಾದ್ರೂ ಮಾಡು. 3 ಹೊತ್ತು ಅಂತೇಳಿ ಹಠ ಮಾಡುವುದಿಲ್ಲ ನಾವು. 2 ಹೊತ್ತು ಮಾಡಿದರೆ ದೋಷ ಬರುವುದಿಲ್ಲ, 3 ಹೊತ್ತು ಮಾಡಿದರೆ ಪುಣ್ಯ ಬರ್ತದೆ ಅಷ್ಟೇ. ಆದ್ರಿಂದ ದೋಷ ಬರದೇ ಇರುವುದಕ್ಕೋಸ್ಕರ ಕರ್ಮ ಕುರು. 2 ಹೊತ್ತು ಸೂರ್ಯೋದಯ ಸೂರ್ಯಾಸ್ತಗಳಿಗೆ ಸಂಬಂಧಪಟ್ಟ ಪ್ರಾತಃ ಸಂಧ್ಯಾ, ಸಾಯಂ ಸಂಧ್ಯಾ ಕಾಲದಲ್ಲಿ ಸಂಧ್ಯಾವಂದನೆಯನ್ನು ನಡೆಸು. ಕರ್ಮ ಕುರು. ಅದರ ಜೊತೆಗೆ ಅಪೋಷಾನ, ಊಟ ಮಾಡುವಾಗ ಬಡಕ್ಕನೆ ನುಂಗಿ, ಅದು ಕಾರ್ಪೊರೇಷನ್ ತೊಟ್ಟಿಗೆ ಕಸ ತುಂಬಿದ ಹಾಗೆ ಹೊಟ್ಟೆಗೆ ತುಂಬಿಸುವುದಲ್ಲ, ಅದೊಂದು ಯಜ್ಞ ಅನ್ನುವ ಭಾವನೆ ಬೇಕು. ಪರಿಷೇಕಾದಿ ಯಜ್ಞದಲ್ಲಿ ಹೇಗೆ ವಿಧಾನ ಇದೆಯೋ, ಪ್ರಾಣಾಯ ಸ್ವಾಹ ಮೊದಲಾದ ಸ್ವಾಹಾಕಾರ ಹೇಗಿದೆಯೋ ಹಾಗೆ ಅದು ಯಜ್ಞ ಎಂಬ ಭಾವದಿಂದ, ಯಜ್ಞವನ್ನು ಹೇಗೆ ಕುರ್ಚಿಯಲ್ಲಿ ಕೂತುಕೊಂಡು ಟೇಬಲಲ್ಲಿ ಅಗ್ನಿ ಹಾಕಿ ಅಗ್ನಯೇ ಸ್ವಾಹ ಅಂತ ಕೊಡುವುದಿಲ್ವೋ ಹಾಗೆ ಭೋಜನವನ್ನು ಕೂಡ ವಿಹಿತವಾದ ವಿಧಾನದಲ್ಲಿ ಮಾಡಬೇಕೇ ಹೊರತು ಅವಿಹಿತವಾದ ಪ್ರಕ್ರಿಯೆಯಲ್ಲಿ ಭೋಜನವೆಂಬ ಪ್ರಾಣಾಗ್ನಿಹೋತ್ರವನ್ನು ನಡೆಸುವ ಹಾಗಿಲ್ಲ. ಇದೆಲ್ಲ ಉಪನಯನದ ಹೊತ್ತು ಕೊಡ್ತಕ್ಕಂತಹ ಆದೇಶಗಳು, ಉಪದೇಶ ಮಾತ್ರ ಅಲ್ಲ, ಆದೇಶ. ಇದರ ಜೊತೆಗೆ ಒಂದು ಮಾತು ಹೇಳ್ತಾರೆ, ಸಾಯಂ ಪ್ರಾತಃ ಸಮಿಧ ಮಾಧೇಹಿ. ಆರಂಭದಲ್ಲಾದರೂ ಅಗ್ನಿಕರ್ಮವನ್ನು ತ್ಯಜಿಸಬೇಡ. ಸಮಿತ್ತನ್ನು ಅಗ್ನಿಗೆ ಹಾಕು. ನೀನು ಈ ಸಮಿತ್ತಿನ ಮೂಲಕವಾಗಿ ಹೇಗೆ ಅಗ್ನಿದೇವ ನೀನು ಪ್ರಜ್ವಲಿಸ್ತೀಯೋ ಹಾಗೆ ನಾನು ಬ್ರಹ್ಮವಿದ್ಯೆಯಿಂದ ಪ್ರಜ್ವಲಿಸುವ ಹಾಗೆ ಮಾಡು. ಈ ಸಮಿಧ ಬ್ರಹ್ಮಣ ವಯಂ, ನೀನು ಈ ಸಮಿತ್ತಿನಿಂದ ಹೇಗೆ ಪ್ರಜ್ವಲಿಸ್ತೀಯ ಹಾಗೆ ಬ್ರಹ್ಮವಿದ್ಯೆಯಿಂದ ನಾನು ಪ್ರಜ್ವಲಿಸುವ ಹಾಗೆ ಮಾಡು. ಹೀಗೆ ಅಗ್ನಿ ಕಾರ್ಯವನ್ನು ಮಾಡಿ ಅಗ್ನಿ ತೇಜಸ್ಸು ಅಥವಾ ಬ್ರಹ್ಮ ವರ್ಚಸ್ಸನ್ನು ನಿನ್ನ ಮುಖದಲ್ಲಿ ತುಂಬಿಸಿಕೋ, ಹೀಗೆಲ್ಲ ಆದೇಶ. ಕೊನೆಯ ಆದೇಶ ಏನಿದೆ ಅಂದರೆ ಅಪ್ರತ್ಯಾಖ್ಯಾಯಿನ ಮಗ್ರೇ ಭಿಕ್ಷೇತ. ನೀನು ಭಿಕ್ಷೆ ಬೇಡುವುದಾದರೆ ಯಾರು ಕೊಡುವುದಿಲ್ಲ ಅಂತ ಹೇಳುವುದಿಲ್ವೋ ಅಂಥವರ ಹತ್ರ ಹೋಗಿ ಭಿಕ್ಷೆ ಬೇಡು. ಅದು ಬಿಟ್ಟು ನೋಡಿಕೊಂಡು ಹುಡುಕಿ ಯಾರು ಕೊಡುವುದಿಲ್ಲ ಅಂತ ಹೇಳ್ತಾರೆ ಅಂತ ಪಕ್ಕದಲ್ಲಿ ರಾಮಪ್ಪನೋ ಸೋಮಪ್ಪನೋ ಸಿದ್ದರಾಮಪ್ಪನೋ ಇರ್ತಾರೆ, ಅವರ ಹತ್ರ ಹೋಗಿ ನನಗೊದ್ದು ಭಾಗ್ಯ ಕೊಡು ಅಂತ ಕೇಳುವುದಲ್ಲ. ಯಾರು ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ ಅಂಥವರು ಯಾರು ಅಂತ ಹೇಳಿದರೆ ಮೊದಲ ಸ್ಥಾನ ಅಮ್ಮನಿಗಿರು. ನಾನು ಕೊಡಲಾರೆ ಅಂತ ಹೇಳುವವಳು ಅಲ್ಲ ಅವಳು. ಅದನ್ನು ಅಪ್ರತ್ಯಾಖ್ಯಾಯಿನಿ ಅನಿಸಿದಂತಹ ಮಾತೃವಿನಲ್ಲಿ ಮೊದಲ ಭಿಕ್ಷೆಯನ್ನು ಬೇಡುವುದು. ಆಮೇಲೆ ಅಪ್ರತ್ಯಾಖ್ಯಾಯಿ ಅನಿಸಿದವರ ಹತ್ರ ಬೇರೆಯವರ ಹತ್ರ ಭಿಕ್ಷೆಯನ್ನು ಬೇಡುವುದು. ಈಗ ಇಲ್ಲಿ ಇರತಕ್ಕಂಥವ ತ್ರಿವಿಷ್ಟಪವನ್ನು ಆಳತಕ್ಕಂತಹ ಬಲಿ ಅವ ಅಪ್ರತ್ಯಾಖ್ಯಾಯಿ, ನಾನು ಕೊಡೋಲ್ಲ ಅಂತ ಹೇಳುವವ ಅಲ್ಲ. ಆದ್ರಿಂದ ಅವನಲ್ಲೇ ಹೋಗಿ ಭಿಕ್ಷೆ ಬೇಡ್ತೇನೆ ಅಂತ. ಇವ ಶುತ್ವಾ ಅಶ್ವಮೇಧೈಹಿ ಯಜಮಾನ ಮೂರ್ಜಿತಂ ಬಲಿಂ ಭೃಗೂಣಾಂ ಉಪಕಲ್ಪಿತೈಸ್ತತಃ ಜಗಾಮ ತತ್ರಾಖಿಲ ಸಾರ ಸಂಭೃತೋ ಭಾರೇಣ ಗಾಂ ಸನ್ನಮಯನ್ ಪದೇ ಪದೇ. ಅವನು ಈ ನರ್ಮದಾ ತೀರಕ್ಕೆ ನಡೆದು ಹೋಗುವಾಗ ಅವನ ಭಾರಕ್ಕೆ ಎಷ್ಟಿದ್ದಾನೆ ಪುಟ್ಟ ವಾಮನ, ಅವನು ಹೆಜ್ಜೆ ಭೂಮಿಯಲ್ಲಿಟ್ಟರೆ ಭೂಮಿ ಹೀಗಂತ ಇತ್ತಂತೆ. ಭಾರೇಣ ಗಾಂ ಸನ್ನಮಯನ್, ತಾನು ತನ್ನ ಭಾರದಿಂದ ಭೂಮಿಯನ್ನೇ ನಮಿಸುವ ಹಾಗೆ ಮಾಡ್ತಾ
ತಾನು ಹೆಜ್ಜೆ ಹೆಜ್ಜೆಯನ್ನು ಇಟ್ಟುಕೊಂಡು ಅಲ್ಲಿಗೆ ಸಾಗಿದ. ಅಂದ್ರೆ ನೋಡುವುದಕ್ಕೆ ವಾಮನನಾದರೂ ಕೂಡ ಆತ ಭೂಧರನಿದ್ದಾನೆ ಎನ್ನುವುದನ್ನು ಅಭಿವ್ಯಕ್ತಿಪಡಿಸ್ತಾನೆ. ಇಲ್ಲಿಗೆ ನಮ್ಮ ಉಪನ್ಯಾಸ ಮುಗಿಯಿತು. ಯಾಕಂದ್ರೆ ಉಪನಯನ ಆಗೋಯ್ತು. ಈಗ ಇನ್ನೇನು ಬಲಿಯ ವಾಟಕ್ಕೆ ಹೋದಾಗ ತೇಜಸ್ಸು ಬಂದ ಹಾಗೆ ಕಾಣಿಸಿತು. ಯಾರು ಬಂದದ್ದು ಅಂತ ಬಲಿಗೆ ಗೊತ್ತಾಗಲಿಲ್ಲ. ಶುಕ್ರಾಚಾರ್ಯರು, ಬಲಿ ಎಲ್ಲರೂ ಯಜ್ಞದ ಮಧ್ಯದಲ್ಲಿ ಎದ್ದು ನಿಂತಿದ್ದಾರೆ. ವಿಂಧ್ಯಾವಲಿಯ ಜೊತೆಗೆ ಬಂದಂತಹ ಬಲಿ ಪಾದ ಪ್ರಕ್ಷಾಲನೆ ಮಾಡಿ ನೀರನ್ನು ಶಿರಸ್ಸಿನಲ್ಲಿ ಧರಿಸಿಕೊಂಡಿದ್ದಾನೆ. ಏನು ಬೇಕು ಅಂತ ಕೇಳಿದ. ವಾಮನ 3 ಹೆಜ್ಜೆ ಭೂಮಿ. ಅದು ಯಾರ್ದು? ನಿನ್ನ ಹೆಜ್ಜೆಯಲ್ಲೆಲ್ಲ. ಸಂಹಿತಾನಿ ಪದಾನಿ ಮೇ, ನನ್ನ ಪಾದದ ಲೆಕ್ಕಾಚಾರದಲ್ಲಿ 3 ಹೆಜ್ಜೆಯ ಭೂಮಿ ಬೇಕು ಅಂತ ಕೇಳಿದರೆ ಬಲಿ ಏನು ಹೇಳಿದ? ನನಗೆ ಚಿಕ್ಕದ್ದು ಕೊಟ್ಟು ಅಭ್ಯಾಸ ಇಲ್ಲ ಅಂತ ಹೇಳಿದ. ಚಿಕ್ಕದೆಲ್ಲ ಈಗ 3 ಹೆಜ್ಜೆ ನೀನು ಭೂಮಿ ಕೇಳಿದೆ, ನಾನು ಕೊಟ್ಟೆ. ಆಮೇಲೆ ಇನ್ನೊಬ್ಬರ ಹತ್ರ ಹೋಗಿ ನನಗೆ 6 ಹೆಜ್ಜೆ ಬೇಕು ಅಂತ ಕೇಳಿದರೆ ನನ್ನ ಮರ್ಯಾದೆ ಹಾಳಾಗ್ತದೆ. ಅದನ್ನು ನಾನು ಕೊಟ್ಟ ಮೇಲೆ ಇನ್ನೊಬ್ಬರು ಕೊಡುವ ಹಾಗೆ ಇರಬಾರ್ದು. ಆದ್ರಿಂದ ಪುಟ್ಟ ಮಗು, ನಿನಗೇನು ಗೊತ್ತಿಲ್ಲ, ಏನು ಕೇಳಬೇಕು ಅಂತಲೂ ಗೊತ್ತಿಲ್ಲ, ಸ್ವಲ್ಪ ದೊಡ್ಡವರ ಹತ್ರ ಎಲ್ಲ ವಿಚಾರ ಮಾಡಿ ಕೇಳು, ನಾನು ಕೊಡ್ತೇನೆ ಅಂತ ಹೇಳಿದ. ಇವ ಅಸಂತುಷ್ಟೋ ದ್ವಿಜೋ ನಷ್ಟ ಅಂತ ಅವನಿಗೆ ಉಪದೇಶ ಮಾಡಿದ. ನಮ್ಗೆ ಎಷ್ಟು ಬೇಕು ಅಷ್ಟೇ ನಾನು ಕೇಳಬೇಕು ಅಂತ. ಕೊನೆಗೆ ಬಲಿ ಹತ್ರ ಹೇಳಿದ, ಕೊಡ್ಲಿಕ್ಕಾಗುದಾದ್ರೆ ಕೊಡು, ಇಲ್ಲ ಆಗಲ್ಲ ಅಂದ್ರೆ ನೀನು ವೈರೋಚನ, ಪ್ರಹ್ಲಾದ, ಹಿರಣ್ಯಕಶಿಪು. ಎಂಥವ ಹಿರಣ್ಯಕಶಿಪು ಅಂತ ಇವನ ಹತ್ರ ಬಾಯಲ್ಲಿ ಕೇಳಬೇಕವ. ಅಂಥ ಹಿರಣ್ಯಕಶಿಪು, ಅಂಥವರದೆಲ್ಲ ಮರ್ಯಾದೆ ತೆಗೆದ ಹಾಗೆ. ನಂಗೇನು ತೊಂದರೆ ಇಲ್ಲ, ನಿಮ್ದೆ ಮರ್ಯಾದೆ ಹೋಗುದು ನಿಂದೆ, ಆಗುವುದಿಲ್ಲ ಅಂತ ಹೇಳು, ನಾನು ಬೇರೆಯವ್ರ ಹತ್ರ ಹೋಗ್ತೇನೆ ಅಂತ ಹೇಳಿದ. ಅನಿವಾರ್ಯವಾಗಿ ತನ್ನ ವಿಂಧ್ಯಾವಲಿ ಹಾಕಿದ ನೀರಿನಿಂದ ದಾನ ಕೊಡಬೇಕಾಯಿತು. ಆದ್ರೆ ಶುಕ್ರಾಚಾರ್ಯರು ತಡೆದ್ರು. ಬಂದವ ಮಾಯಾ ಮಾಣವಕೋ ಹರೀಶ್, ಇವನು ಹರಿ ಅಂದ್ರೆ ಕಳ್ಳ ಅಂತ ಅರ್ಥ. ಹರತೀತಿ ಹರಿಹಿ. ಇವ ಮಾಯಾಮಾಣಿ, ಸಾಮಾನ್ಯ ಮಾಣಿ ಅಲ್ಲ, ಮಾಯಾ ಮಾಣವಕಃ, ವೇಷ ಹಾಕಿಕೊಂಡ ಬಂದಂತಹ ಇಂದ್ರನ ತಮ್ಮ. ಅವನ ಗೋತ್ರ ಯಾವುದು ಯಾರು ಅಂತ ತಿಳ್ಕೊಳ್ಳದೆ ಕೊಡ್ತೇನೆ ಅಂತ ಹೇಳಿದೆಯಲ್ಲ. ಇಂದ್ರನಿಗೆ ಇದ್ದದ್ದೆಲ್ಲ ಅಪಹರಿಸುವ ಹರಿಯವ. ಆದ್ರಿಂದ ಕೊಡ್ತೇನೆ ಅಂತ ಹೇಳಿದ್ದು ಹೌದು, ಕೊಡೋಲ್ಲ ಅಂತ ಮತ್ತೊಂದು ಬಾರಿ ಹೇಳು. ಸುಳ್ಳು ಹೇಳಿದ ಹಾಗೆ ಅಂತ ಯೋಚಿಸಬೇಡ. ಪ್ರಾಣಾಪಾಯ ಬಂದಾಗ, ದುಡ್ಡು ಹೋಗುವಂತಹ ಸ್ಥಿತಿ ಬಂದಾಗ ಸುಳ್ಳು ಹೇಳಿದರೆ ದೋಷ ಆಗುವುದಿಲ್ಲ, ಶಾಸ್ತ್ರ ನಂದೆ ಅಂತ ಹೇಳ್ತಾರೆ ಶುಕ್ರಾಚಾರ್ಯರು. ತಮ್ಮ ಶುಕ್ರ ನೀತಿಯನ್ನು ಹೇಳ್ತಾರೆ. ಒಬ್ಬ ಸಂಪಾದನೆ ಮಾಡಿದವ ಹೇಗೆ ಬದುಕಬೇಕು ಅಂತ ಉಪದೇಶ ಮಾಡ್ತಾರೆ. ಧರ್ಮಾಯ ಯಶಸೇ ಅರ್ಥಾಯ ಭೋಗಾಯ ಸ್ವಜನಾಯ ಚ ಪಂಚಧಾ ವಿತರನ್ ವಿತ್ತಂ ವಿಹಾಮುತ್ರ ಚ ಮೋದತೆ. ತಾನು ಸಂಪಾದಿಸಿದ ದುಡ್ಡನ್ನು ಒಬ್ಬನಿಗೆ ಕೊಟ್ಟು ದಾನ ಮಾಡಿ ನಾಳೆ ನಾನೇ ಭಿಕ್ಷಾಪಾತ್ರೆ ಹಿಡಿಯುವ ಹಾಗೆ ಯಾವ ವ್ಯಕ್ತಿಯೂ ದಾನ ಕೊಡಬಾರ್ದಪ್ಪ. ಮತ್ತೆ ಹೇಗೆ ಕೊಡಬೇಕು? ಇದ್ದ ಸಂಪತ್ತನ್ನು 5 ಭಾಗ ಮಾಡು. ಒಂದನ್ನು ಧರ್ಮಾನುಷ್ಠಾನಕ್ಕೋಸ್ಕರ, ಮತ್ತೊಂದನ್ನು ತನಗೆ ಕೀರ್ತಿ ಬರುವ ಕೆಲಸ ಮಾಡುವುದಕ್ಕೋಸ್ಕರ, ಇನ್ನೊಂದು ಮುಂದಕ್ಕೆ ಸಂಪಾದನೆ ಇಲ್ಲದೆ ಇರುವ ಕಾಲದಲ್ಲೂ ಬದುಕುವುದಕ್ಕೋಸ್ಕರ, ಕೂಡಿ ಇಡುವುದಕ್ಕೋಸ್ಕರ, ಮತ್ತೊಂದು ಭೋಗದಿಂದ ಸುಖವಾಗಿ ಜೀವಿಸುವುದಕ್ಕೋಸ್ಕರ, ಮತ್ತೊಂದು ನಮ್ಮವರನ್ನು ಎತ್ತರಿಸುವುದಕ್ಕೋಸ್ಕರ. ಹೀಗೆ ಧರ್ಮ, ಯಶಸ್ಸು, ಅರ್ಥ, ಭೋಗ, ಸ್ವಜನ, ಈ 5 ಮುಖದಲ್ಲಿ ನೀನು ವಿತ್ತವನ್ನು ವಿತರಿಸಿದಿ ಅಂತಾದರೆ ಐಹಿಕವಾಗಿಯೂ ನೆಮ್ಮದಿಯಲ್ಲಿರ್ತಿ, ಪಾರತ್ರಿಕವಾಗಿಯೂ ಶ್ರೇಯಸ್ಸಿದೆ ಅಂತ ಶುಕ್ರ ನೀತಿ. ಇದನ್ನಾದರೂ ನಾವು ಅನುಷ್ಠಾನ ಮಾಡಿದರೆ ಸಾಕು. ಈ ಕ್ರಮದ ಉಪದೇಶಗಳನ್ನೆಲ್ಲ ಕೊಟ್ಟು ಬಲಿಯನ್ನು ತಿರುಗಿಸುವುದಕ್ಕೆ ಶುಕ್ರಾಚಾರ್ಯರು ಪ್ರಯತ್ನಿಸಿದರೆ ಬಲಿ ಹೇಳ್ತಾನೆ, ಶುಕ್ರಾಚಾರ್ಯರೇ, ನೀವಿವತ್ತು 99ನೇ ಯಾಗ ಅಲ್ಲ 100ನೇ ಯಾಗ ಮಾಡಿಸ್ತಾ ಇರೋದು. ಹಿಂದೆ 99 ಯಾಗದಲ್ಲಿ ಭಾರಿ ಸಂಕಲ್ಪ, ತತ್ಪ್ರಾಪ್ತ್ಯರ್ಥಂ ಏತತ್ ಪ್ರಾಪ್ತ್ಯರ್ಥಂ ಅನ್ಯ ನಿವೃತ್ತಿಯರ್ಥಂ ಎಲ್ಲ ನಿಮ್ದು ಸಂಕಲ್ಪ ಇತ್ತು. ಆದ್ರೆ ಈ ಬಾರಿ ಶ್ರೀಹರಿ ಪ್ರೇರಣೆಯ ಶ್ರೀಹರಿ ಪ್ರೀತ್ಯರ್ಥಂ ಅಂತ ಸಂಕಲ್ಪ ಮಾಡಿಸಿದ್ದೀರಿ. ಯಾವ ಹರಿಯ ಪ್ರೀತಿಗೋಸ್ಕರ ಯಾಗ ನಡೆದಿದೆಯೋ ಅದೇ ಹರಿ ಬಂದು ಕೊಡು ಅಂತ ಕೇಳಿದಾಗ ಎಲ್ಲವೂ ಅವನದ್ದೇ ಆಗಿರ್ಬೇಕಾದ್ರೆ ಬೇಡ ಅಂತ ನೀವೇ ಹೇಳ್ತೀರಾ. ಶುಕ್ರಾಚಾರ್ಯಗೆ ಸಿಟ್ಟು ಬರುತ್ತೆ. ನನ್ನನ್ನು ಪ್ರಶ್ನಿಸ್ತೀಯಾ, ಭ್ರಷ್ಟ ಶ್ರೀಕನಾಗು ಅಂತ ಒಂದು ಶಾಪವನ್ನು ಕೊಟ್ಟರು. ವಿಂಧ್ಯಾವಲಿ ಮಾತ್ರ ಜೊತೆಗಿದ್ದುಕೊಂಡು ತಾನು ನೀರು ಹಾಕ್ತಾಳೆ. ಶುಕ್ರಾಚಾರ್ಯರು ಅಲ್ಲೂ ಗಿಂಡಿಯಲ್ಲಿ ಹೋಗಿ ಕೂತರಂತೆ, ಏಕಾಕ್ಷಿ ಗ್ರಹ ಅಂತ ಕರೆಸಿಕೊಂಡಿದ್ದಾರೆ. ಅಂತೂ ಈತ ತ್ರಿವಿಕ್ರಮನಾಗಿ ಬೆಳೆದು ಬಲಿಯನ್ನು ಸುತಲಕ್ಕೆ ಹೋಗುವ ಹಾಗೆ ವ್ಯವಸ್ಥೆ ಮಾಡಿ, ಆ ಸುತಲದಲ್ಲಿ ತಾನು ಅವನ ದ್ವಾರದಲ್ಲಿ ನಿಂತು ಅವನಿಗೆ ದರ್ಶನ ಕೊಡ್ತಾ ಮುಂದಿನ ಮನ್ವಂತರ, ಅಂದ್ರೆ ಈಗ ವೈವಸ್ವತ ಮನ್ವಂತರ ನಡೀತಾ ಇದೆ. ಮುಂದಕ್ಕೆ ಚಾಕ್ಷುಷ ವೈವಸ್ವತ ಮನ್ವಂತರ ಆದಮೇಲೆ ಮನುಸಾವರ್ಣಿ ಅಂತ ಒಂದು ಸಾವರ್ಣಿ ಮನ್ವಂತರ ಅಂತ ಬರ್ತದೆ. ಆ ಸಾವರ್ಣಿ ಮನ್ವಂತರದಲ್ಲಿ ಈ ಬಲಿಯೇ ಮುಂದೆ ಇಂದ್ರನಾಗುವವ. ಈಗ ಪುರಂದರ ಇಂದ್ರನಾಗಿದ್ದಾನೆ, ಅದೊಂದು ಸ್ಥಾನ, ಮುಖ್ಯಮಂತ್ರಿ ಎಲ್ಲ ಇದ್ದ ಹಾಗೆ. ಮುಂದಕ್ಕೆ ಇಂದ್ರನಾಗತಕ್ಕಂಥವ ಇದೇ ಬಲಿ. ಆದ್ರಿಂದ ಅವನಿಗೆ ಬಲೀಂದ್ರ ಅಂತ ಹೆಸರು. ಮುಂದೆ ಇಂದ್ರನಾಗುವವ. ನೀನು ಅವಸರ ಮಾಡಿದಿ ಬಲಿ, ಮುಂದೆ ನೀನು ಇಂದ್ರನಾಗುವವ. ಆದ್ರಿಂದ ಅಲ್ಲಿಯ ತನಕ ಸುತಲದಲ್ಲಿ ವಾಸವಾಗಿರು ಅಂತ ಅಲ್ಲಿ ಅವನಲ್ಲಿ ದೈತ್ಯಾವೇಶ ಆಗದೇ ಇರುವುದಕ್ಕೋಸ್ಕರ ತಾನು ನಿರಂತರ ದರ್ಶನವನ್ನು ಕೊಡ್ತಾ ಅವನ ಸಂರಕ್ಷಣೆಗಾಗಿ ನಿಂತಹ ಈ ಪ್ರಹ್ಲಾದನ ವಂಶದ ಪರಿಪಾಲಕನಾದಂತಹ ವಾಮನನ ಪುಣ್ಯಚರಿತೆಯನ್ನು ನಾವು ಎಲ್ಲರೂ ಒಟ್ಟು ಸೇರಿ ಮಧ್ವಪತಿ ಗೋಪಾಲಕೃಷ್ಣನಲ್ಲಿ ಸಮರ್ಪಣೆ ಮಾಡೋಣ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಷಾಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ನಮ್ಮ ವಟು ರಾಘವ